जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषो विपेतः पूर्णानन्दादयो यो गुरुरपि परमश्चिन्तयेतं महान्तम् अशेषवाग्जाड्यमलापहन्त्री नवं नवं स्पष्टसुवाक्प्रदायिनी ममेह जिह्वाग्रसुरङ्गनर्तकी भवप्रसन्ना वदने च मे श्रीः नमस्ते प्राणेशप्रणतविभवायावनिमगाः नमस्वामिन् रामः प्रियतमः हनूमन् गुरुगुण नमस्तुभ्यं भीमप्रबलतमकृष्णेष्ठ भगवन् नमः श्रीमन्मध्व प्रदिशसुदृशं नो जय जय नमो वस्तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि वक्रतुण्डमहाकाय सूर्यकोटिसमप्रभ निर्विघ्नं कुरु मे देव सर्वकार्येषु सर्वदा नौमिन्यायसुधादिकृज्जयमुनीन् श्रीपादराट्सन्मणीन् व्यासार्यान् विविधागमब्धिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवारां निधीन् श्रीसत्यव्रतराघवेन्द्रमुनिपां सम्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् शास्त्रेषु पारदुष्पानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरि ओम। अनंत कल्याण गुणपरिपूर्णनाद दोषदूरನಾದ ಅನಂತ ವೇದಗಳಿಂದ ಪ್ರತಿಪಾದ್ಯನಾಗಿರುವಂತಹ ರಮಾ ಬ್ರಹ್ಮಾದಿಗಳಿಗಿಂತಲೂ ಅಚಿಂತ್ಯ ಶಕ್ತಿ ಸಂಪನ್ನನಾದ ಜಗದೊಡೆಯನಾದ ಪರಮಾತ್ಮ ಆ ಭಗವಂತನ ಒಂದೊಂದು ನಾಮಗಳಲ್ಲಿ ಎಷ್ಟು ಶಕ್ತಿ ಇದೆ, ಅಚಿಂತ್ಯ ಅದ್ಭುತವಾದ ಶಕ್ತಿ ಆ ಭಗವಂತನ ಒಂದು ವಿಶೇಷವಾದ ನಾಮದಲ್ಲಿ ಇದೆ. ಆ ಭಗವಂತನ ನಾಮಗಳು ಎಷ್ಟು ಪರಮಮಂಗಲ ಅಂದ್ರೆ ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂ ಚ ಮಂಗಲಂ ಅಂತ ದೇವರಿಗೆ ಹೇಳುವ ಹಾಗೆ ಪರಮಾತ್ಮನ ನಾಮಗಳು ಕೂಡ ಅಷ್ಟೇ ಪರಮ ಮಂಗಲವಾಗಿವೆ. ದಾಸರು ತಿಳಿಸುವ ಹಾಗೆ ರಮಾದೇವಿಯರು ತಮ್ಮ ದೇಹದಲ್ಲಿ ತಾವೇನು ಆಭರಣಗಳನ್ನ ಹಾಕಿಕೊಳ್ಳುವಾಗ ಆ ಹರಿಯ ನಾಮಗಳಿಂದಲೇ ತಮ್ಮ ದೇಹದಲ್ಲಿರುವ ಒಂದೊಂದು ಆಭರಣಗಳನ್ನ ಮೂಗುತಿಯಲ್ಲಿ ಮಾಧವ, ಕರ್ಣ ಆಭರಣದಲ್ಲಿ ಕೇಶವ ಎಂಬುದಾಗಿ ಒಂದೊಂದು ಭಗವಂತನ ನಾಮಗಳನ್ನ ತನ್ನ ಆಭರಣವಾಗಿ ಇದ್ದಾಳೆ ಮಹಾತಾಯಿ.
ಹಾಗೆ ರಮಾದೇವಿಯರು ಭಗವಂತನ ನಾಮಗಳನ್ನೇ ತಮ್ಮ ದೇಹದಲ್ಲಿ ಧರಿಸ್ತಾರೆ ಅಂದರೆ ಆ ಭಗವಂತನ ನಾಮದಲ್ಲಿ ಎಷ್ಟು ಮಹಿಮೆ ಇದೆ ಅನ್ನೋದನ್ನು ನಾವು ತಿಳಿಯಬಹುದು. ಮತ್ತು ಅದೇ ರೀತಿಯಾಗಿ ನಾವೆಲ್ಲರೂ ಈಗ ಗಂಗಾ ನದಿಗೆ ಹೋಗಿ ಸ್ನಾನವನ್ನ ಮಾಡಿ ಗಂಗಾದೇವಿಯಲ್ಲಿ ಮುಳುಗ್ತೇವೆ. ಗಂಗಾದೇವಿಯಲ್ಲಿ ಮುಳುಗಿದಾಗ ನಮ್ಮ ಎಲ್ಲ ಪಾಪ ಹೊರಟೋಯ್ತು ಅಂತ ನಾವು ಚಿಂತನೆಯನ್ನು ಮಾಡುತ್ತೇವೆ. ಗಂಗಾ ನದಿಯಲ್ಲಿ ಮುಳುಗುವುದರಿಂದ ನಮ್ಮ ಪಾಪ ಯಾಕೆ ಹೋಗುತ್ತೆ? ನಮ್ಮ ಪಾಪ ಹೊರಟೋಗೋದಕ್ಕೆ ಕಾರಣ ಏನು ಅಂದ್ರೆ ಆ ಭಗವಂತನ ಪಾದವನ್ನ ಸ್ಪರ್ಶ ಮಾಡಿದ್ದಾಳೆ ಮಹಾತಾಯಿ. ಗಂಗಾ ಮಹಾತಾಯಿ ಭಗವಂತನ ಪಾದವನ್ನ ಮಾತ್ರ ಸ್ಪರ್ಶ ಮಾಡಿದ್ದಕ್ಕಾಗಿ ಆ ಗಂಗಾದೇವಿಯಲ್ಲಿ ಮುಳುಗಿದಾಗ ನಮ್ಮ ಎಲ್ಲ ಪಾಪ ಹೊರಟೋಯಿತು ಅಂತ ನಾವು ಚಿಂತನೆಯನ್ನು ಮಾಡ್ತೇವೆ. ಅಂದ್ರೆ ಕೇವಲ ಭಗವಂತನ ಒಂದೇ ಅವಯವ ಅಂದ್ರೆ ಕೇವಲ ಪರಮಾತ್ಮನ ಪಾದಸ್ಪರ್ಶವನ್ನು ಮಾಡಿದ್ದಕ್ಕಾಗಿಯೇನೆ ಗಂಗಾದೇವಿಯಲ್ಲಿ ಮುಳುಗಿದ್ರೆ ಎಲ್ಲ ಪಾಪಗಳು ಹೊರಟು ಹೋಗುತ್ತೆ ಅಂತಂದ ಮೇಲೆ ಇಂಗಡಲೊಡೆಯನ ಅಂಗೋಪಾಂಗಗಳಲ್ಲಿ ಭಗವಂತನ ಜಗನ್ನಾಥದಾಸರು ಹೇಳ್ತಾರೆ, ಇಂಗಡಲೊಡೆಯನ ಅಂಗೋಪಾಂಗಗಳಲ್ಲಿ ಭಗವಂತನ ಎಲ್ಲ ಅವಯವಗಳಲ್ಲಿ ಸೇರಿಕೊಂಡಿರುವಂತಹ ನಾಮ ಅಂದ್ರೆ ನಾರಾಯಣ ಎಂಬುವಂತಹ ಏನು ಈ ವರ್ಣಗಳಿವೆ, ಈ ನಾರಾಯಣ ಎನ್ನುವಂತಹ ವರ್ಣಗಳು ಅವು ಏನಾಗಿವೆ ಅಂದ್ರೆ ದೇವರು ಎಷ್ಟು ಎಲ್ಲ ಕಡೆಗೆ ವ್ಯಾಪ್ತನಾಗಿದ್ದಾನಲ್ಲ, ಆ ಅನಂತ ದೇಶ ಕಾಲಗಳಲ್ಲಿ ವ್ಯಾಪ್ತನಾದ ಪರಮಾತ್ಮನ ಒಂದೊಂದು ಅವಯವಗಳಲ್ಲೂ ಈ ನಾಮಗಳು ಸೇರಿಕೊಂಡಿವೆ. ನಾರಾಯಣ ಎಂಬ ಒಂದೊಂದು ಅಕ್ಷರ ವರ್ಣ ಅವು ವ್ಯಾಪ್ತವಾಗಿವೆ. ದೇವರ ಕೇವಲ ಒಂದೇ ಒಂದು ಪಾದಸ್ಪರ್ಶವನ್ನು ಮಾಡಿದ ಗಂಗಾದೇವಿಯಲ್ಲಿ ಮುಳುಗೋದ್ರಿಂದ ಎಷ್ಟು ಪಾಪ ಪರಿಹಾರ ಆಗುತ್ತೋ ಅದಕ್ಕಿಂತಲೂ ಕೂಡ ಕೋಟಿ ಪಟ್ಟು ಪಾಪ ಪರಿಹಾರವಾಗುವುದು ಎದರಿಂದ ಅಂತ ಕೇಳಿದರೆ ನಾರಾಯಣನ ನಾಮಸ್ಮರಣೆಯನ್ನು ಮಾಡೋದ್ರಿಂದ. ಯಾಕೆ ನಾರಾಯಣನ ನಾಮಸ್ಮರಣೆಯನ್ನು ಮಾಡೋದ್ರಿಂದ ಯಾಕೆ ಪಾಪ ಪರಿಹಾರವಾಗತ್ತೆ? ಈ ನಾರಾಯಣ ಎಂಬ ಒಂದೊಂದು ಆ ವರ್ಣಗಳು ದೇವರ ಎಲ್ಲಾ ಅವಯವಗಳನ್ನು ಮುಟ್ಟಿವೆ. ಕೇವಲ ಪಾದವನ್ನು ಮಾತ್ರ ಮುಟ್ಟಿದ್ದಾಳೆ ಗಂಗೆ, ಆದರೆ ಈ ನಾಮಗಳು ಮಾತ್ರ, ಈ ವರ್ಣಗಳು ಮಾತ್ರ ಭಗವಂತನ ಸಮಗ್ರವಾದ ಅವಯವಗಳನ್ನು ಸ್ಪರ್ಶ ಮಾಡಿದೆ. ಹಾಗಾಗಿ ಆ ಭಗವಂತನ ನಾಮಗಳೆಂಬ ಗಂಗೆಯಲ್ಲಿ ಮುಳುಗೋದರಿಂದ ಎಷ್ಟು ಪುಣ್ಯ ಅನ್ನೋದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ನಾಮಸ್ಮರಣೆಯನ್ನು ಮಾಡೋದರಿಂದ ಎಷ್ಟು ಪಾಪಗಳು ಪರಿಹಾರವಾಗತ್ತೆ ಅನ್ನೋದನ್ನು ನಮಗೆ ಇಲ್ಲಿ ನಾಮ ಪ್ರಶಂಸಾ ಪ್ರಕರಣದಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಬಹಳ ಸುಂದರವಾದ ಮಾತನ್ನ ಯಮದೇವರು ತನ್ನ ಯಮದೂತರಿಗೆ ಹೇಳುವಂತಹ ಮಾತು. ಜಿಹ್ವಾನ ಭಕ್ತಿ ಭಗವದ್ಗುಣನಾಮಧೇಯಂ ಚೇತಶ್ಚನ ಸ್ಮರತಿ ತಚ್ಚರಣಾರವಿಂದಂ ಕೃಷ್ಣಾಯನೋ ನಮತಿ ಯಚ್ಛಿರಗೆ ಕದಾಪಿ ತಾನಾನ ಯದ್ಧಮಸತೋ ಕೃತ ವಿಷ್ಣು ಕೃತ್ಯಾನ್. ಯಮದೇವರು ತನ್ನ ದೂತರಿಗೆ ಹೇಳ್ತಾ ಇದ್ದಾರೆ, ಯಾರು ಭಗವಂತನ ನಾಮವನ್ನ ತಾವು ಜಿಹ್ವೆಯಿಲ್ಲ ನುಡಿಯುವುದಿಲ್ಲ, ಜಿಹ್ವಾನ ಭಕ್ತಿ ಭಗವದ್ ಗುಣನಾಮಧೇಯಂ, ಭಗವಂತನ ಗುಣವನ್ನ ಪ್ರತಿಪಾದನೆ ಮಾಡುವ ದೇವರ ನಾಮಧೇಯವನ್ನ ಯಾವ ನಾಲಿಗೆ ಹೇಳೋದಿಲ್ಲ, ಯಾವ ಮನಸ್ಸು ಭಗವಂತನ ಚರಣಾರವಿಂದಗಳಲ್ಲಿ ದೇವರನ್ನು ಸ್ಮರಣೆ ಮಾಡೋದಿಲ್ಲ, ಯಾವ ತಲೆ
ಕೃಷ್ಣಾಯನೋ ನಮತಿ ಯಚ್ಚಿರಯೇ ಕದಾಪಿ. ಒಂದು ಬಾರಿಯೂ ಯಾವ ಭಗವಂತನಿಗೆ ಯಾವ ತಲೆ ನಮಸ್ಕಾರ ಮಾಡೋದಿಲ್ಲ, ಅಂಥವರನ್ನ, ಅಂತಹ ಅಸಜ್ಜನರನ್ನ, ಅಂತಹ ದುಷ್ಟರನ್ನ ನನ್ನ ಹತ್ತಿರ ಕರೆಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾರೆ ಯಮದೂತರಿಗೆ ಯಮದೇವರು. ಅಂದ್ರೆ ಇಲ್ಲಿ ತಿಳಿಯಬೇಕಾದ ವಿಚಾರವೇನು ಅಂದ್ರೆ, ಯೇ ಸಂತಹ ತೇವ ಭಗವತ್ ಸೇವಾತಃ ವಿಮುಖಾಃ ಕದಾಚಿತ್ ಭವಂತಿ. ಯಾರು, ನೀವೇನು ಹೇಳ್ತಾ ಇದ್ದೀರಿ ಅಂದ್ರೆ, ಯಾರು ಭಗವಂತನ ನಾಮಸ್ಮರಣೆಯನ್ನು ಮಾಡೋದಿಲ್ಲ ಅಂತ ಹೇಳಿದಿರಲ್ಲ, ಹಾಗಾದರೆ ಅಜಾಮಿಳನು ಕೂಡ ದೇವರ ನಾಮಸ್ಮರಣೆಯನ್ನ ಮಾಡಿಲ್ಲ ಅಂದ ಮೇಲೆ ದೇವರ ನಾಮಸ್ಮರಣೆಯನ್ನ ಮಾಡದೇ ಇರುವ ಅಜಾಮಿಳನಿಗೆ ಹೇಗೆ ಸದ್ಗತಿ ಆಯಿತು? ದೇವರನ್ನ ಸ್ಮರಣೆ ಮಾಡುವಂತಹ ವ್ಯಕ್ತಿಗೆ ಮಾತ್ರ ನೀವು ಹೇಳಿದ್ರಿ ಸದ್ಗತಿ ಆಗತ್ತೆ ಅಂತ. ಅಜಾಮಿಳನು ಕೂಡ ತನ್ನ ಇಡೀ ಜೀವನದಲ್ಲಿ ಒಂದು ದಿವಸವೂ ಭಗವಂತನ ನಾಮಸ್ಮರಣೆಯನ್ನ ಮಾಡಿಲ್ಲ. ಕೆಲವೊಮ್ಮೆ ಏನಾಗತ್ತೆ, ಅಸಜ್ಜನರು, ಯಾರು ಅಸಜ್ಜನರು ಅಂತ ಇದ್ದಾರೆ, ಅಸಂತಹ ಅಸಜ್ಜನರು, ತೇಪಿ ಕದಾಚಿತ್ ನಾಮ ಸಂಕೀರ್ತನಾದಿನ ಭಗವತ್ ಸೇವಾಯಾಂ ನಿರತಾಹ. ಅವರು ಕೆಲವೊಮ್ಮೆ ಏನಾಗ್ತಾರೆ ಅಂದ್ರೆ ಭಗವಂತನ ನಾಮ ಸಂಕೀರ್ತನೆಯನ್ನು ಮಾಡ್ತಾರೆ. ಅಂದ ಮೇಲೆ ಅಸಜ್ಜನರಿಗೆ ಕರ್ಕೊಂಡು ಬಾ ಅಂತ ಯಮದೂತರಿಗೆ ಯಮದೇವರು ಹೇಗೆ ಹೇಳಿದರು ಅಂದ್ರೆ, ಅದಕ್ಕಾಗಿ ಹೇಳ್ತಾರೆ, ತಿಳಿಬೇಕಾದ ವಿಚಾರವೇನೆಂದ್ರೆ, ಯತ್ ಶಿರಯೇ ಕದಾಪಿ ಕೃಷ್ಣಾಯನೋ ನಮತಿ ಯತ್ ಶಿರಯೇ ಕದಾಪಿ ಜಿಹ್ವಾ ಭಗವದ್ಗುಣ ನಾಮಧೇಯಂ ಏಕದಾಪಿ ನ ಭಕ್ತಿ. ಅದಕ್ಕೆ ಅರ್ಥ ಬರೀತಾರೆ, ಯಾವ ತಲೆ ಇಡೀ ಜೀವನದಲ್ಲಿ ಒಂದು ದಿವಸವೂ ಭಗವಂತನಿಗೆ ನಮಸ್ಕಾರ ಮಾಡಿರೋದಿಲ್ಲವೋ ಅಂಥವ್ರನ್ನ ಕರ್ಕೊಂಡು ಬನ್ರಿ ಅಂತ. ಅಜಾಮಿಳ ತನ್ನ ಇಡೀ ಜೀವನದಲ್ಲಿ ಅರ್ಥಾತ್ ತನ್ನ ಜನ್ಮ ಜನ್ಮಾಂತರ ಸಾಧನೆಗಳಲ್ಲಿ ಎಲ್ಲಾ ಜನ್ಮದಲ್ಲೂ ದೇವರಿಗೆ ನಮಸ್ಕಾರ ಮಾಡಿದ್ದಾನೆ. ಕೆಲವು ದುಷ್ಟರು ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾರೆ, ಆದರೆ ಅದು ಹೇಗೆ ಅಂದ್ರೆ ಪರಮಾತ್ಮನಿಗೆ ನಮಸ್ಕಾರ ಮಾಡುವ ಸ್ವಭಾವದಿಂದ ಮಾಡೋದಿಲ್ಲ, ದೇವರ ಹತ್ತಿರ ಏನಾದರೂ ಲಾಭ ಬೇಕು ಅನ್ನೋದಕ್ಕಾಗಿ ಮಾಡ್ತಾರೆ. ಹಾಗಾಗಿ ಅಂಥವರು ಮಾಡಿದ್ದು ಅದು ವ್ಯರ್ಥ, ಅಂಥವರನ್ನು ಕರ್ಕೊಂಡು ಬಾ. ಇವರೇನಾಗಿದ್ದಾರೆ ಅಂದ್ರೆ ಯಾವತ್ತೋ ಒಮ್ಮೆ ಆ ರೀತಿಯಾಗಿ ಅವರು ಇಡೀ ತಮ್ಮ ಅನಂತ ಜನ್ಮಗಳಲ್ಲಿ ಯಾವುದೋ ಒಂದು ದಿವಸ ಭಗವಂತನಿಗೆ ನಮಸ್ಕಾರ ಮಾಡೋದಿಲ್ಲ ಅಷ್ಟೇ ಹೊರತು ಬೇರೆ ಅನೇಕ ಜನ್ಮಗಳಲ್ಲಿ ಭಗವಂತನಿಗೆ ನಮಸ್ಕಾರ ಮಾಡಿ ಇದ್ದಾರೆ. ಅಂಥವರಿಗೆ ಮತ್ತೆ ಅವಶ್ಯ ಅಂದ್ರೆ ಕೃಷ್ಣಾಯನೋ ನಮತಿ ಯತ್ ಶಿರಯೇ ಕದಾಪಿ ತಾನಾನಯದ್ಧಮಸತೋ ಕೃತ ವಿಷ್ಣು ಕೃತ್ಯಾಂ. ಹೇಗೆ ಅಂದ್ರೆ ನೋಡಿ, ಒಂದು ಮಾತನ್ನು ಹೇಳ್ತಾರೆ, ನಾಮ ಸಂಕೀರ್ತನಾದಿಕಂ ಸರ್ವೋಪಿ ತಾವತ್ ಭಕ್ತಕೃತಮೇವ ಸಫಲಂ ನ ಅಭಕ್ತಕೃತಮಿತಿ ನಿಷ್ಕೃಷ್ಟಂ. ಅಭಕ್ತರು, ಅಜ್ಞಾನಿಗಳು, ಅಸಜ್ಜನರು ನಾಮ ಸಂಕೀರ್ತನಾದಿಗಳನ್ನ ಮಾಡ್ತಾರೆ, ಮಾಡಿದ್ರೆ ಅದು ಸಫಲವಾಗುವುದಿಲ್ಲ, ಅದು ಅಸಫಲವಾಗುತ್ತದೆ. ಆ ಮಾತನ್ನು ನಮಗೆ ತಿಳಿಸಿದ್ದಾರೆ. ಪ್ರಾಯಶ್ಚಿತ್ತಾನಿ ಚಿರ್ಣಾನಿ ನಾರಾಯಣ ಪರಾಂಗುಖೈ ನವೈ ಪುನಂತ್ಯ ರಾಜೇಂದ್ರ ಸುರಾ ಕುಂಭವಿವಾಪಗಾಹ. ನೋಡಿ, ಪ್ರಾಯಶ್ಚಿತ್ತಗಳು ನಾರಾಯಣನನ್ನು ಸ್ಮರಣೆ ಮಾಡದೇ ಇರುವಂತಹ ಜನ ಎಷ್ಟು ಪ್ರಾಯಶ್ಚಿತ್ತಗಳನ್ನ ಮಾಡಿಕೊಂಡ್ರೂ ಕೂಡ ಅದರಿಂದ ಆ ನಾರಾಯಣ ಪರಾಂಗುಖರಾದ ದುಷ್ಟರು ಪವಿತ್ರರಾಗೋದಿಲ್ಲ, ಅವರ ಪಾಪ ಪ್ರಾಯಶ್ಚಿತ್ತ ಆಗೋದಿಲ್ಲ. ಹೇಗೆಂದ್ರೆ ಸುರಾ ಕುಂಭಂ, ಯಾವಾಗಲೂ ಆ ಸುರಾವನ್ನ, ಮದ್ಯಪಾನ ಏನಿದೆ ಅಲ್ಲ ಸುರ,
ಅದನ್ನೇ ಹಾಕಿ ಇಡುವಂತಹ ಕುಂಭದಲ್ಲಿ, ಅದನ್ನೇ ಹಾಕಿ ಇಡುವಂತಹ ಕೊಡದಲ್ಲಿ ಯಾವತ್ತೋ ಒಂದು ದಿವಸ ಗಂಗಾ ನೀರನ್ನು ಹಾಕಿಟ್ರೆ ಹೇಗೆ ವ್ಯರ್ಥವೋ ಹಾಗೆ ಈ ದೈತ್ಯರು ಪ್ರತಿನಿತ್ಯದಲ್ಲಿ ತಾವು ಮಾಡುವ ವಿಷ್ಣು ದ್ವೇಷ ಯಾವತ್ತೋ ಒಂದ್ ದಿವಸ ಲಕ್ಷ್ಮೀ ನರಸಿಂಹ ಯಾವತ್ತೋ ಒಂದ್ ದಿವಸ ಅವರು ದೇವರ ನಾಮಸ್ಮರಣೆಯನ್ನು ಮಾಡಿದ್ರೆ ಅದು ವ್ಯರ್ಥವೇ ಆಗುತ್ತದೆ. ಆಮೇಲೆ ಕದಾಚಿತ್ ವೈಮುಖ್ಯಂ ತು ಪಿತಾ ಪುತ್ರಸ್ಯ ಅಪರಾಧಮಿವ ಸ್ವಯಮೇವ ಕ್ಷಮತೆ ಭಗವಾನ್ ಯಥಾ ಅಜಾಮಿಲಸ್ಯ. ಇನ್ನ ಅಜಾಮಿಳ ಮೊದಲಾಗಿರುವಂತಹ ಭಕ್ತರು ಭಗವಂತನ ಸ್ಮರಣೆಯನ್ನು ಯಾವತ್ತೂ ಒಂದ್ ದಿವಸ ಮಾಡಲಿಲ್ಲ. ಯಾವತ್ತೂ ಒಂದ್ ದಿವಸ ಮಾಡಲಿಲ್ಲ ಅಂದ್ರೆ ತಂದೆಯಾದವನು ಮಗನ ಅಪರಾಧವನ್ನು ಹೇಗೆ ಕ್ಷಮಿಸ್ತಾನೋ, ಮಗನ ಅಪರಾಧವನ್ನು ಹೇಗೆ ತಾನು ಕ್ಷಮಾ ಮಾಡ್ತಾನೋ ಹಾಗೆ ಇವರು ಕೂಡ ಕ್ಷಮಾ ಮಾಡ್ತಾರೆ. ಪರಮಾತ್ಮನು ಕೂಡ ಭಕ್ತರು ಮಾಡುವಂತಹ ಅಪರಾಧಗಳನ್ನ ಕ್ಷಮಾ ಮಾಡುತ್ತಾರೆ. ಆದ್ದರಿಂದಾಗಿ ಅದಕ್ಕಾಗಿಯೇ ಇಲ್ಲಿ ಶಬ್ದವನ್ನು ಆಡಿದ್ದಾರೆ. ಏನಂತ? ಜಿಹ್ವಾನ ಭಕ್ತಿ ಭಗವದ್ ಗುಣನಾಮಧೇಯಂ ಕೃಷ್ಣಾಯನೋ ನಮತಿಯ ಚಿರ ಏಕದಾಪಿ. ನಾವು ಒಂದು ಕಥೆಯನ್ನು ಕೇಳ್ತೇವೆ. ಅದು ವಿಷ್ಣು ಶರ್ಮ ಎನ್ನುವಂತಹ ಬ್ರಾಹ್ಮಣ. ಆ ವಿಷ್ಣು ಶರ್ಮ ಎನ್ನುವಂತಹ ಬ್ರಾಹ್ಮಣ ತಾನೇನ್ ಮಾಡಿದ್ದಾನೆ ಅಂತಂದ್ರೆ, ಒಂದ್ ದಿವಸ ನರಕವನ್ನ ನೋಡಬೇಕು ಅಂತ ಹೋಗಿದ್ದಾನೆ. ಹೋದಾಗ ಯಮದೇವರು ಅವನನ್ನ ಕರ್ಕೊಂಡು, ಆ ವಿಷ್ಣು ಶರ್ಮ ಎನ್ನುವ ಬ್ರಾಹ್ಮಣನನ್ನ ಕರ್ಕೊಂಡು ತಾವು ಸಂಚಾರ ಮಾಡ್ತಾ ಇದ್ದಾರೆ. ಅಲ್ಲಿ ಎಲ್ಲ ಜೀವರಾಶಿಗಳನ್ನು ತೋರಿಸ್ತಾ ಇದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ಡಿಪಾರ್ಟ್ಮೆಂಟ್, ಅಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಕೊಟ್ಟಿದ್ದಾರೆ. ಕೆಲವರು ಕುಂಭಿ ಪಾಕದಲ್ಲಿದ್ದಾರೆ, ಅವ್ರನ್ನೆಲ್ಲ ನೋಡ್ತಾ ಇದ್ದಾರೆ. ಕೆಲವರು ಬೇರೆ ಬೇರೆ ಕಡೆಗೆ ಅವರಿಗೆ ತೊಂದರೆ ಆಗ್ತಾ ಇದೆ, ಅದೆಲ್ಲ ತೋರಿಸ್ತಾ ಇದ್ದಾರೆ ಯಮದೇವರು. ಒಂದು ಡಿಪಾರ್ಟ್ಮೆಂಟ್ಗೆ ಹೋದ್ರು, ಅಲ್ಲಿ ಏನಾಗಿತ್ತು ಅಂದ್ರೆ ಎಲ್ಲ ಜೀವರಿಗೆ ನಾಲಿಗೆ ತುಂಬೆ ಬರೀ ಸೂಜಿಯನ್ನ ಹಾಕಿಟ್ಟಿದ್ದು. ನಾಲಿಗೆ ತುಂಬೆ ಸೂಚಿಯನ್ನ, ಅದಕ್ಕೆ ಸೂಚಿ ಮುಖ ಅಂತ ಒಂದು ನರಕ. ಆ ನರಕದಲ್ಲಿದ್ದಾಗ ಆಗ ವಿಷ್ಣು ಶರ್ಮ ಕೇಳಿದ, ಇವರಿಗೆ ಯಾಕೆ ಇಷ್ಟು ಪೀಡೆ ಕೊಡ್ತಾ ಇದ್ದೀಯಪ್ಪ? ಇಲ್ಲ, ಇವರು ಇಡೀ ಜೀವನದಲ್ಲಿ ಒಂದು ದಿವಸವಾದರೂ ದೇವರ ನಾಮಸ್ಮರಣೆ ಮಾಡಲಿಲ್ಲ. ನರಜನ್ಮ ಬಂದಾಗ, ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ, ಕೃಷ್ಣ ಅಂತ ಒಂದು ದಿವಸವೂ ಇವರು ಸ್ಮರಣೆಯನ್ನು ಮಾಡಲಿಲ್ಲ. ನಾಮಸ್ಮರಣೆ ಮಾಡದೇ ಇದ್ದದ್ದಕ್ಕಾಗಿ ಇವರ ನಾಲಿಗೆಗೆ ಇಷ್ಟು ನಾನು ನಾಲಿಗೆ ತುಂಬೆ ಸೂಜಿಯನ್ನು ಚುಚ್ಚಬೇಕಾಗಿದೆ. ಆಗ ವಿಷ್ಣು ಶರ್ಮ ಏನ್ ಮಾಡಿದ ಅಂದ್ರೆ, ಯಮದೇವರಿಗೆ ನೀವು ಮುಂದೆ ಹೋಗ್ರಿ, ನೀವು ಮನೆಗೆ ಹೋಗ್ರಿ, ನಾ ಬರ್ತೀನಿ ಅಂತ ಹೇಳಿ ಆ ಎಲ್ಲ ನಾಲಿಗೆ ತುಂಬಿ ಏನು ಮತ್ತೆ ಸೂಜಿಯನ್ನು ಹಾಕಿದ್ರು ಅವರನ್ನೆಲ್ಲ ಕರೆದು ಅವರಿಗೆ ಅದೇ ಬಾಯಿಂದಲೇ ನಾಮಸ್ಮರಣೆಯನ್ನ ಮಾಡಿಸಿದ. ಮಾಡ್ರಿ ಈಗಲೇ, ಈಗಾದ್ರೂ ಏನು ತಪ್ಪೇನಿಲ್ಲ, ದುಃಖ ಅನುಭವಿಸ್ತಾ ಇದ್ದೀರಲ್ಲ, ಪ್ರಾಯಶ್ಚಿತ್ತವಾಗಿದೆಯಲ್ಲ, ಈಗಲಾದ್ರೂ ನಾರಾಯಣ ಸ್ಮರಣೆ ಮಾಡ್ರಿ ಅಂತ ಅವರೆಲ್ಲರ ಬಾಯಿಂದ ದೇವರ ನಾಮಸ್ಮರಣೆಯನ್ನ ಮಾಡಿಸಿದ್ರು ವಿಷ್ಣು ಶರ್ಮ ಎಂಬಂತಹ ಬ್ರಾಹ್ಮಣ. ಆಗ ಯಮದೇವರು ತಮ್ಮ ಮನೆಗೆ ಹೋಗುವಷ್ಟರಲ್ಲಿ ಯಮದೇವರಿಗೆ ಮೆಸೇಜ್ ಬಂತು ದೇವರಿಂದ, ನೀನೇನು ಆ ನಾಲಿಗೆ ತುಂಬೆ ಹಾಕಿರುವಂತಹ ಜನ ಏನಿದ್ದಾರಲ್ಲ ಅವ್ರನ್ನೆಲ್ಲ ಈಗಿಂದೀಗಲೇ ಸ್ವರ್ಗಕ್ಕೆ ಟ್ರಾನ್ಸ್ಫರ್ ಮಾಡಬೇಕು. ಯಮದೇವರಿಗೆ ಆಶ್ಚರ್ಯ ಆಯ್ತು, ಈಗ ತಾನೇ ಹೋಗಿದ್ದೆ, ಇಷ್ಟರಲ್ಲಿ ಏನಾಯ್ತು ಅಂತ. ಆಗ ಅವರು ಹೇಳಿದ್ರು, ಇಲ್ಲ, ಆ ವಿಷ್ಣು ಶರ್ಮ ಎಂಬ ಬ್ರಾಹ್ಮಣ ಅವರೆಲ್ಲರ ಬಾಯಿಂದಲೂ ದೇವರ ಸ್ಮರಣೆಯನ್ನ ಮಾಡಿಸಿದ್ದಾನೆ, ನಾಲಿಗೆಯಿಂದ ದೇವರ ಸ್ಮರಣೆಯನ್ನ ಮಾಡಿದ್ದಾರವರು, ಅದಕ್ಕೋಸ್ಕರವಾಗಿ ಮತ್ತೆ ಅವರನ್ನ ನೀವು ಸ್ವರ್ಗಕ್ಕೆ ಕಳಿಸ್ಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ಜಗನ್ನಾಥ ದಾಸರು ನಾರಾಯಣನ ನಾಮ ನರಕಸ್ಥರನು ಸಲುಹಿತು ಅಂತ ಹೇಳ್ತಾರೆ. ನಾರಾಯಣನ ನಾಮ ನರಕಸ್ಥರನು ಸಲುಹಿತು ಅಂತ ಇದೇ ಕಥೆಯನ್ನೇ ಅಲ್ಲಿ ಉಲ್ಲೇಖ ಮಾಡ್ತಾರೆ ಟಿಪ್ಪಣಿಕಾರರು. ಈ ಕಥೆಯನ್ನ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ.
ಹಾಗಾಗಿ ಆ ಮಾತನ್ನು ನಾವು ತಿಳಿಯಬೇಕು. ದೇವರ ಮತ್ತೆ ನಾಮಸ್ಮರಣೆಯನ್ನ ಮಾಡುವಂತಹ ಭಕ್ತರಿಗೆ ಎಂದೆಂದಿಗೂ ಭಯವಿಲ್ಲ. ಅದಕ್ಕಾಗಿ ಕೆಲವು ಕಡೆಗೆ ಆ ಸಜ್ಜನರಿಗೂ ಕೂಡ ನರಕ ಆಗತ್ತೆ ಅಂತ ಬರುತ್ತೆ ನೋಡಿ. ಸಜ್ಜನರಿಗೂ ಕೂಡ ಕೆಲವು ಕಡೆಗೆ ನರಕ ಆಗತ್ತೆ ಅಂತ ಬರುತ್ತೆ. ಆದ್ರೆ ಅದರ ಅರ್ಥ ಏನು ಅಂದರೆ ಅಲ್ಲಿ ನರಕ ಅಂತನ್ನೋ ಶಬ್ದಕ್ಕೆ ಮತ್ತೆ ತಿರ್ಯಗ್ಯೋನಿ ಅಂತ ಅರ್ಥ. ಯಾವುದೋ ಒಂದು ಸಾಮಾನ್ಯವಾದ ಯೋನಿಯಲ್ಲಿ ಹುಟ್ಟುತ್ತಾರೆ ಅಂತ ಅರ್ಥವೇ ಹೊರತು ಸಜ್ಜನರಿಗೆ ನರಕವಾಗತ್ತೆ ಅಂತ ತಿಳ್ಕೊಳ್ಬೇಡಿ. ಸರ್ವಥಾ ಅದು ತಪ್ಪು ಎಂಬುದಾಗಿ ನಾವು ಸ್ಪಷ್ಟವಾಗಿ ತಿಳಿಯಬೇಕು. ಹಾಗೆ ಲೋಕಸಿದ್ಧಂ ಚ ಏತದ ನೋಡಿ, ಕೇನಚಿತ್ ಚೌರ್ಯೇಣ ಸಾಮಾನ್ಯ ಅಪರಾಧೇ ಕೃತೇಪಿ. ಒಬ್ಬ ರಾಜ ಏನ್ ಮಾಡ್ತಾನೆ ಅಂದ್ರೆ ತನ್ನ ಪುತ್ರ, ರಾಜಪುತ್ರ, ಅವನು ಒಂದು ತಪ್ಪು ಕೆಲಸ ಮಾಡ್ತಾನೆ. ಯಾರೋ ಒಬ್ಬ ಚೋರ, ಕಳ್ಳ, ಅವನು ಕೆಟ್ಟ ಕೆಲಸ ಮಾಡ್ತಾನೆ. ಕೆಟ್ಟ ಕೆಲಸ ಮಾಡಿದಾಗ ಅವರವರ ಯೋಗ್ಯತಾನುಸಾರವಾಗಿಯೇ ಅವರಿಗೆ ಶಿಕ್ಷೆ ಕೊಡ್ತಾನೆ. ಹೌದೋ ಇಲ್ಲ? ಅವರವರ ಯೋಗ್ಯತಾನುಸಾರವಾಗಿಯೇ ಶಿಕ್ಷೆಯನ್ನು ಕೊಡ್ತಾನೆ ಹೊರತು ಎಲ್ಲರಿಗೂ ಸಮಾನವಾದ ಶಿಕ್ಷೆಯನ್ನು ಕೊಡುವುದಿಲ್ಲ. ಯಾರು ಎಷ್ಟು ತಪ್ಪು ಮಾಡಿದ್ದಾರೆ ಅಷ್ಟೇ ಶಿಕ್ಷೆಯನ್ನು ಕೊಡ್ತಾನೆ. ಹಾಗೆ ಯಮರಾಜನು ಕೂಡ ಭಗವದ್ಭಕ್ತರ ಭಕ್ತ್ಯಾದಿಗಳನ್ನ, ಅವರ ಸ್ವರೂಪಭೂತವಾದ ಭಕ್ತಿ, ಜ್ಞಾನ, ಯೋಗ್ಯತೆ ಅದನ್ನು ನೋಡಿ ಅವರ ಅಸ್ವರೂಪವಾದ ನೈಮಿತ್ತಿಕವಾದ ಪಾಪವನ್ನು ನೋಡಿಕೊಂಡು ಅವರಿಗೆ, ಅಭಕ್ತರಿಗೆ ಯಾವ ರೀತಿಯಾಗಿ ದುಃಖವನ್ನು ಕೊಡಬೇಕೋ ಆ ದುಃಖವನ್ನು ಕೊಡುವುದಿಲ್ಲ. ಭಗವದ್ಭಕ್ತರಾದವರಿಗೆ ಸರ್ವಥಾ ಆ ತರಹ ತಾಪನ, ಪಾಚನ, ತಾಡನ, ಭರ್ಸನಾದಿಗಳನ್ನ ಮಾಡೋದಿಲ್ಲ ಪರಮಾತ್ಮ, ಯಮದೇವರು ಕೂಡ. ಏಕೆ? ಗುರುಗಳು ಶಿಷ್ಯರು. ಹಾಗಾದರೆ ಇದರ ಅಭಿಪ್ರಾಯವೇನು? ಯಾಕೆ ಅಂತಹ ಸಜ್ಜನರಿಗೂ ಕೂಡ ಮತ್ತೆ ಅವರು ಮಾಡಿದ ಪಾಪಕ್ಕೆ ಅಲ್ಪವಾದ ಅವರಿಗೆ ದುಃಖ, ಅವರು ಮಾಡಿದ ಪಾಪಕ್ಕೆ ಅಲ್ಪವಾದ ದುಃಖವನ್ನೂ ಕೂಡ ಅವರಿಗೆ ಕೊಡ್ತಾರೆ. ಯಾವುದೋ ತಿರ್ಯಗ್ಯೋನಿಯಲ್ಲಿ ಹುಟ್ಟುವುದಾಗಲಿ ಅಥವಾ ಅಜ್ಞಾನಿಗಳಾಗುವುದಾಗಲಿ ಈ ತರಹ ಮಾಡ್ತಾರಲ್ಲ. ಯಾಕೆ ಅಂದ್ರೆ ಹೇಳ್ತಾರೆ, ಯಾವ ರೀತಿಯಾಗಿ ಗುರುಗಳು ಶಿಷ್ಯರನ್ನು ಕುರಿತು ಹೇಳುವಾಗ, ನೋಡ್ರಿ, ಯಾರು ಕೂಡ ಕಳ್ತನ ಮಾಡಬಾರ್ದು, ಹುಷಾರ್. ಯಾರಾದ್ರೂ ಕಳ್ತನ ಮಾಡಿದ್ರಿ ಅಂದ್ರೆ ನಿಮಗೆ ಚೆನ್ನಾಗಿ ಮೈ ಮೇಲೆ ಬಾರಿಸ್ತೀನಿ ಅಂತ ಗುರುಗಳು ಎಲ್ಲ ಶಿಷ್ಯರಿಗೆ ಹೇಳ್ತಾರೆ. ಎಲ್ಲ ಶಿಷ್ಯರಿಗೆ ಹೇಳಿದಾಗ ಇಷ್ಟು ದಿವಸಗಳವರೆಗೆ ಯಾರು ಕಳ್ತನ ಮಾಡಿದ್ರೋ ಅವರು ತಿಳ್ಕೊಂಡ್ರು, ಓ ನಾವಿನ್ಮೇಲೆ ಕಳ್ತನ ಮಾಡಬಾರ್ದು ಅಂತ. ಇಷ್ಟು ದಿವಸಗಳವರೆಗೆ ಯಾರು ಕಳ್ತನ ಮಾಡಿದ್ದೇ ಇಲ್ಲವೋ ಅವರು ತಿಳ್ಕೊಂಡ್ರು ಏನಂತ, ಕಳ್ತನ ಮಾಡುವುದು ಮಹಾಪಾಪ ಅಂತ. ಹಾಗೆ ಗುರುಗಳು ಹೇಳಿದ ಮೇಲೆಯೂ ಯಾರಾದರೂ ಒಬ್ಬನು ಕಳ್ತನ ಮಾಡಿದ ಅಂದ್ರೆ ಅವನಿಗೆ ಚೆನ್ನಾಗಿ ಹೊಡೆದು ಬಡದು ಅವನಿಗೆ ಸರಿಯಾದ ಮಾರ್ಗದಲ್ಲಿ ತಗೊಂಡು ಬರ್ತಾನೆ. ಆಗ ಒಟ್ಟಾರೆ ಯಾರು ಕಳ್ತನವೇ ಮಾಡಿದ್ದಿಲ್ಲ ಅವ್ರಿಗೆ ಭಯ ಹುಟ್ಟತ್ತೆ, ಓ ಹಾಗಾದ್ರೆ ಇನ್ಮೇಲೆ ನಾವು ಕಳ್ತನ ಮಾಡಬಾರದು, ಕಳ್ತನ ಮಾಡಿದರೆ ಈ ರೀತಿಯಾಗಿ ನಾವು ಕೂಡ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ ಅಂತ ಅವರಿಗೆ ಮತ್ತೆ ಅದೊಂದು ಶಿಕ್ಷಣೆ ಆಗತ್ತೆ. ಹೇಗೋ ಹಾಗೆ ಯಾರು ಸುಶೀಲಾಹ, ಯಾರು ಉತ್ತಮರಾದ ಜ್ಞಾನಿಗಳು ಮಹಾತ್ಮರಿದ್ದಾರೋ ಅವರು ಪ್ರಮಾದದಿಂದಾಗಿ ತಿಳಿಯದೇನೆ ಯಾವುದೋ ನಿಮಿತ್ತಾಂತರದಿಂದ ಅವರು ಪಾಪವನ್ನು ಮಾಡೋದಕ್ಕಾಗಿ ಹೊರಟಿದ್ರೂ ಕೂಡ ಆಗ ಇಂತಹ ಶಿಕ್ಷೆ ಆಗತ್ತೆ ಅಂತ ತಿಳ್ಕೊಂಡು ಅವರು ಪಾಪದಿಂದ ನಿವೃತ್ತರಾಗ್ತಾರೆ ಅನ್ನೋದಕ್ಕಾಗಿ ಮತ್ತೆ ಕೆಲವೊಮ್ಮೆ ಮತ್ತೆ ಅಂಥವರಿಗೂ ಕೂಡ ಶಿಕ್ಷೆಯನ್ನ ಕೊಡುವುದುಂಟು. ಹಾಗಾಗಿ ದೇವರ ನಾಮಸ್ಮರಣೆಯನ್ನು ಮಾಡೋದರಿಂದ ಎಲ್ಲ ತರಹದ ಪಾಪಗಳು ಪರಿಹಾರವಾಗ್ತದೆ ಅನ್ನೋ ವಿಷಯಕವಾಗಿ ನಮಗಿಲ್ಲಿ ತಿಳಿಸ್ತಾ ಇದ್ದಾರೆ.
ತತ್ಕ್ಷಮ್ಯತಾಂ ಸ ಭಗವಾನ್ ಪುರುಷಃ ಪುರಾಣಃ ನಾರಾಯಣಃ ಸ್ವಪುರುಷೈರಸತ್ಕೃತಂ ನಃ ಸ್ವಾನಾಮಹೋ ನ ವಿದುಷಾಂ ರಚಿತಾಂಜಲೀನಾಂ ಶಾಂತಿರ್ವರೀಯಸಿ ನಮಃ ಪುರುಷಾಯ ಭುಮ್ನೇ. ಯತಃ ಏವಂ ಭಗವದ್ಭಕ್ತಃ ಭಗವದ್ಭಕ್ತಿಭ್ಯಃ ಅದಣ್ಯಃ, ಯಸ್ಮಾತ್ ಕಾರಣಾಚ್ಚ ಈ ರೀತಿಯಾಗಿ ಭಗವದ್ಭಕ್ತರು ಜ್ಞಾನಿಗಳು ಮತ್ತೆ ಎಂದೆಂದಿಗೂ ಕೂಡ ಅವರಿಗೆ ದಂಡವನ್ನ ಮಾಡಬಾರದು. ಆದ್ದರಿಂದಾಗಿ ತತ್ಕ್ಷಮ್ಯತಾಂ ಸ ಭಗವಾನ್ ಪುರುಷಃ ಪುರಾಣಃ ನೋಡಿ. ಅದರಿಂದಾಗಿ ಹೇಳ್ತಾರೆ ಭಗವಂತನು ಮತ್ತೆ ನಾರಾಯಣ ಪರಮಪುರುಷ ಕ್ಷಮ್ಯತಾಂ ಮತ್ತೆ ಕ್ಷಮಾ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಯಾಕೆ ಅಂದರೆ ನನ್ನ ಯಾವ ದೂತರಿದ್ದಾರೆ ಅವರು ಹೋಗಿ ಬೇರೆಯವರನ್ನ ಯಾರು ದುಷ್ಟರು ಅವರನ್ನು ಕರ್ಕೊಂಡು ಬರಬೇಕು, ಅದನ್ನು ಬಿಟ್ಟು ಭಕ್ತರ ಹತ್ತಿರ ಹೋಗಿದ್ದಾರಲ್ಲ ಅದು ತಪ್ಪಾಗಿದೆ ಎಂಬುದಾಗಿ ಕ್ಷಮಾಯಾಚನೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಅದಕ್ಕಾಗಿ ಹೇಳ್ತಾರೆ ತದ್ಭಕ್ತೇಷು ಅಪರಾಧ ಏವ ತಸ್ಯ ಅಪರಾಧ ಇತಿ ಭಾವಃ. ಆದ್ದರಿಂದಾಗಿ ಭೃತ್ಯರು ತಾವು ಮಾಡಿದ ತಪ್ಪನ್ನ ತಾವು ಹೋಗಿ ಯಾವುದೋ ಅಜ್ಞಾನಿಗಳನ್ನ ಅಸಜ್ಜನರ ಹತ್ರ ಹೋಗಿ ಕರ್ಕೊಂಡ್ ಬರ್ಬೇಕಾಗಿತ್ತು. ಅದು ಬಿಟ್ಟು ಅಜಾಮಿಳನಂತಹ ಉತ್ತಮ ಜ್ಞಾನಿಯ ಹತ್ತಿರ ಹೋಗಿದ್ದಾರಲ್ಲ ಅದನ್ನ ದೇವರು ಮತ್ತೆ ಕ್ಷಮಾ ಮಾಡಲಿ ಎಂಬುದಾಗಿ ಯಮದೇವರು ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿಕೊಳ್ಳುವಂತಹ ಮಾತನ್ನ ನಾವು ನೋಡ್ತೇವೆ. ಇತ್ತಂ ಸ್ವಭರ್ತೃಗದಿತಂ ಭಗವನ್ ಮಹಿತ್ವಂ ಸಂಶಾವ್ಯ ವಿಸ್ಮೈತ ಧಿಯಃ ಯಮಕಿಂಕರಾಸ್ತೆ ತೇನಾಚ್ಯುತಾಶ್ರಿತನಂ ಪ್ರತಿಶಂಕಮಾನಾಃ ದ್ರಷ್ಟುಂ ಚ ಬಿಭ್ಯತೆ ತದ ಪ್ರಭತಿ ಸ್ಮ ರಾಜನ್. ಶುಕಾಚಾರ್ಯ ಹೇಳ್ತಾ ಇದ್ದಾರೆ ಪರೀಕ್ಷಿತ್ ರಾಜನಿಗೆ, ಈ ರೀತಿಯಾಗಿ ಯಮದೇವರು ತನ್ನ ಎಲ್ಲ ಯಮದೂತರಿಗೆ ಹೇಳಿದ ಮೇಲೆ, ಭಗವಂತನ ಭಗವದ್ಭಕ್ತರ ಮಹಿಮೆಯನ್ನ ಹೇಳಿದ ಮೇಲೆ, ನಾಮೋಚ್ಚಾರಣದ ಮಹಾತ್ಮ್ಯವನ್ನ ಹೇಳಿದ ಮೇಲೆ, ಆಗ ಸಂಶಾವ್ಯ ವಿಸ್ಮಿತ ಧಿಯ ಯಮಕಿಂಕರಾಸ್ತಿ, ಆ ಯಮಕಿಂಕರೆಲ್ಲರೂ ಕೂಡ ಅತ್ಯಂತ ವಿಸ್ಮಿತರಾಗಿ ಆಗ ವಿಚಾರ ಮಾಡಿದ್ರು. ಹಾಗಾದ್ರೆ ಅಚ್ಯುತ ಜನಾಶ್ರಯಂ ಪ್ರತಿ, ಭಗವಂತನ ಭಕ್ತರ್ಯಾರೋ, ಭಗವಂತನಲ್ಲೇನೆ ಆಶ್ರಯವನ್ನು ಪಡೆದವರ್ಯಾರೋ ಅವರ ಹತ್ತಿರ ಅವರನ್ನು ನೋಡೋದಕ್ಕೂ ಹೆದರಿಕೊಳ್ತಾರೆ. ಇನ್ಮೇಲೆ ಅದಾದ ಮೇಲೆ ಯಮಕಿಂಕರರು ಆ ನಾರಾಯಣನ ಭಕ್ತರನ್ನ ನೋಡೋದಕ್ಕೂ ಹೆದರ್ಕೊಳ್ತಾರೆ, ನೋಡೋದಕ್ಕೂ ಕೂಡ ಹೆದರ್ಕೊಳ್ತಾರೆ. ಅದಕ್ಕಾಗಿ ಇದರಿಂದ ನಾವು ತಿಳಿಯಬೇಕು, ಯದಾ ವೃತ್ತಿರೂಪಂ ಜ್ಞಾನಾಧಿಕಂ ಜನ್ಮಾಂತರ ಕೃತಮಪಿ ತೇ ಗಣಯಂತಿ ಕಿಮು ತದಾ ಸ್ವರೂಪಭೂತಂ ಜ್ಞಾನಭಕ್ತ್ಯಾಧಿಕಂ. ಯಾರಿಗೆ ಏತಾದೃಶವಾದ ವೃತ್ತಿರೂಪವಾದ ಜ್ಞಾನದಲ್ಲೇನೆ ಭಗವಂತನ ಭಕ್ತಿ ಇದೆ ಅಂತ ತಿಳ್ಕೊಂಡು ಅವರ ಹತ್ತಿರ ಹೋಗೋದೇ ಇಲ್ಲ ಯಮದೂತರು ಅಂದ ಮೇಲೆ, ಸ್ವರೂಪಭೂತವಾದ ಜ್ಞಾನಭಕ್ತ್ಯಾದಿಗಳಿದ್ದವರ ಹತ್ತಿರ ಹೋಗೋದಿಲ್ಲ ಅಂತ ಏನು ಹೇಳಬೇಕು. ಅಂತಹ ಅಚ್ಯುತಾಶ್ರಯನ್ನ ಆಗಿರ್ತಕ್ಕಂತಹ ಭಕ್ತರ ಹತ್ತಿರ ಹೋಗೋದಕ್ಕೆ ಇವರು ಮತ್ತೆ ಹೆದರಿಕೊಳ್ತಾರೆ ಎಂಬುದಾಗಿ ತಿಳಿಸ್ತಾರೆ. ಅಹೋಬತ ಶ್ವಪಚೋತ ಗರೀಯಾನ್ ಯಜಿಹ್ವಯಾಗ್ರೇ ವರ್ತತೆ ನಾಮ ತುಭ್ಯಂ ತೇಜಸ್ತಪಸ್ತೆ ಜುಹುಹು ಸುರಾಧ್ಯಾನ್ ಬ್ರಹ್ಮಾನ್ ಉಚುರ್ನಾಮ ಗಣಂತಿ ಯೇ ಚ ನಾಮ ಗಣಂತಿ ಏತೇ. ನಾಮ ಸಂಕೀರ್ತನೆಯನ್ನ ಮಾಡುವ ವಿಷಯದಲ್ಲಿ ಶೀಘ್ರದಲ್ಲಿ ಪ್ರವೃತ್ತಿಯಾಗಬೇಕು. ಭಗವಂತನ ನಾಮಸ್ಮರಣೆಯನ್ನು ಮಾಡುವ ವಿಷಯದಲ್ಲಿ ಎಲ್ಲ ಭಕ್ತರಿಗೂ ಕೂಡ ಶೀಘ್ರದಲ್ಲಿ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡುವ ವಿಷಯದಲ್ಲಿ ಅವರು ಶೀಘ್ರದಲ್ಲಿ ಪ್ರವೃತ್ತರಾಗಬೇಕು ಅನ್ನೋದಕ್ಕೋಸ್ಕರವಾಗಿ ತದ್ವಿರಹಿತಂ ಜನಂ ಧಿಕ್ಕರೋತಿ. ಯಾರು ಆ ರೀತಿಯಾಗಿ ನಾಮಸ್ಮರಣೆಯನ್ನು ಮಾಡೋದಿಲ್ಲ ಅಂಥವರಿಗೆ ಧಿಕ್ಕಾರವಿರಲಿ ಅಂತ ಹೇಳ್ತಾ ಇದ್ದಾರೆ. ಏನಂತ? ಯಸ್ಯ ಪುರುಷಸ್ಯ ಜಿಹ್ವಾಯಾಹ ಅಗ್ರೇ, ಯಾವ ಮನುಷ್ಯನ ನಾಲಿಗೆಯ ಮೇಲೆ ಭಗವಂತ ತವ ನಾಮ ವರ್ತತೆ, ನಿನ್ನ ನಾಮ ಇದೆಯೋ, ನಿನ್ನ ನಾಮಸ್ಮರಣೆಯನ್ನು ಮಾಡ್ತಾರೋ,
ತಾದೃಶಃ ಶ್ವಪಚೋಪಿ, ಅಂತಹ ಶ್ವಪಚನಾಗಿದ್ದರೂ ಕೂಡ, ಅತ್ಯಂತ ದರಿದ್ರ, ಅತ್ಯಂತ ನೀಚ, ಶೂದ್ರ, ಅತ್ಯಂತ ಅತಿ ಶೂದ್ರನಾಗಿದ್ದರೂ ಕೂಡ ಅವನಿಗೆ ತಪಸ್ಸು ಮೊದಲಾಗಿರುವಂತಹ ಒಂದು ಯಾವುದಿಲ್ಲ. ಅವನಿಗೆ ತಪಸ್ಸು ಮೊದಲಾದದ್ದು ಇಲ್ಲದೆ ಇದ್ರೂ ಕೂಡ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಾನಲ್ಲ, ಅವನು ತಪಸ್ಸಾದಿಗಳನ್ನ ಮಾಡುವಂತಹ ಬ್ರಾಹ್ಮಣನಿಗಿಂತಲೂ ಉತ್ತಮನಾಗಿ. ಅದರ ಅರ್ಥ ಏನು? ನಾವೆಲ್ಲ ಬ್ರಾಹ್ಮಣರು, ಮತ್ತೆ ನಾವೆಲ್ಲ ಬ್ರಾಹ್ಮಣರು ತಪಸ್ಸಾದಿಗಳನ್ನ ಮಾಡಿ ಭಕ್ತಿಯಿಂದ ನಾಮ ಸಂಕೀರ್ತನೆಯನ್ನು ಮಾಡದೇ ಇದ್ದರೆ ಆಗ ಶ್ವಪಚರಿಗಿಂತಲೂ ಅಧಮರಾಗ್ತೀವಿ. ಅಂದಮೇಲೆ ನಾವು ಸ್ವಲ್ಪ ಜಾಗರೂಕರಾಗಬೇಕು. ನಾವು ಹಾಗಾದ್ರೆ ನಮ್ಮ ಬ್ರಾಹ್ಮಣ್ಯವನ್ನು ಉಳಿಸಿಕೊಂಡು ತಪಸ್ಸಾದಿಗಳನ್ನ ಮಾಡಿ ಭಗವಂತನ ವಿಶೇಷವಾದ ಮತ್ತೆ ಆ ನಾಮಸ್ಮರಣೆಯನ್ನ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಗುರುಗಳ ಉಚ್ಚಾರಣೆ ಪೂರ್ವಕವಾಗಿ ಅನುಚ್ಚಾರಣವನ್ನ ಮಾಡಿ ವೇದಾದಿಗಳನ್ನ ಅಧ್ಯಯನ ಮಾಡಿ ದೇವರ ನಾಮಸ್ಮರಣೆಯನ್ನು ಮಾಡದೇ ಇದ್ದರೆ ಅವರ ಜನ್ಮ ಅದು ಅಸಾರ್ಥಕ, ಅದು ಜನ್ಮ ಸಾರ್ಥಕವಲ್ಲ. ಅದಕ್ಕೋಸ್ಕರವಾಗಿ ಅವಶ್ಯವಾಗಿ ಅದನ್ನು ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇನ್ನು ಕೊನೆಯದಾಗಿ ಗುರುದಕ್ಷಿಣಾ ಪ್ರಕರಣವನ್ನ ಇಲ್ಲಿ ಹೇಳಿ ಮುಕ್ತಾಯ ಮಾಡ್ತಾ ಇದ್ದಾರೆ. ಜ್ಞಾನಂ ತದೇತದಖಿಲಂ ದುರವಾಪಮಾಹ ನಾರಾಯಣೋ ನರಸಕಃ ಕಿಲ ನಾರದಾಯ ಏಕಾಂತಿನಾಂ ಭಗವತಸ್ತದಕಿಂಚನಾನಾಂ ಪಾದಾರವಿಂದರಜಸಾಪ್ಲುತದೇಹಿನಾಂ ಸ್ಯಾತ್ ತದೇವಂ ಏಕೋನವಿಂಶ ಪ್ರಕರಣೈಃ. ಇಷ್ಟು ಒಟ್ಟಾರೆ 29 ಏಕೋನತ್ರಿಂಶತ್ ಪ್ರಕರಣೈಃ 29 ಪ್ರಕರಣಗಳಿಂದ ಹೇಳಲ್ಪಟ್ಟಿರತಕ್ಕಂತಹ ಬಿಂಬಾಪರೋಕ್ಷ ಜ್ಞಾನ ಸಾಧನಂ, ಬಿಂಬರೂಪಿಯಾದ ಪರಮಾತ್ಮ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾದ ಭಾಗವತ ಧರ್ಮಾನುಷ್ಠಾನ, ಭಾಗವತ ಧರ್ಮಗಳನ್ನ ಅನುಷ್ಠಾನ ಮಾಡೋದರಿಂದ ಅದು ಮುಕ್ತಿ ಸಾಧನಂ. ಭಾಗವತ ಧರ್ಮವನ್ನ ಅನುಷ್ಠಾನ ಮಾಡೋದು ಅದು ಅತ್ಯಂತ ಮುಕ್ತಿಗೆ ಸಾಧನವಾದದ್ದು. ನಿಷ್ಕಿಂಚನಾನಾಂ ಪರಮ ಭಾಗವತಾನಾಂ, ನಿಷ್ಕಿಂಚನರಾದ ಅತ್ಯಂತ ಪರಮ ಭಾಗವತರಾದ ಜ್ಞಾನಿಗಳಾರಿದ್ದಾರೋ ಅವರ ಸೇವೆಯನ್ನು ಮಾಡದೇನೆ ಅನಂತ ಜನ್ಮಗಳನ್ನು ನೀವು ಸಾಧನಗಳನ್ನು ಮಾಡಿದರೂ ಕೂಡ ದುರ್ಲಭ. ಭಗವಂತನ ಮಹಿಮೆ, ಭಗವಂತನ ಪಾದ ಅದು ದುರ್ಲಭವಾಗಿದೆ. ಅದಕ್ಕಾಗಿ ಪರಮ ಭಾಗವತರ ಸೇವೆಯನ್ನು ಮಾಡ್ತಾ ಸಂತತವಾಗಿ ಆದರೇಣ ಚ ಸಂಪಾದನೀಯಂ ಪುರುಷಾರ್ಥಿಭಿಃ ಇತಿ ಭಾವೇನ, ಅದು ಸತತವಾಗಿ ಆದರಪೂರ್ವಕವಾಗಿ ಪುರುಷಾರ್ಥವನ್ನು ಹೊಂದಬೇಕು ಎನ್ನುವವರು ಸಾಧನೆಯನ್ನು ಮಾಡಬೇಕು. ನೋಡಿ ಅಂತ ತಿಳಿಸ್ತಾ, ನೇದಂ ಸಾಧಾರಣ ಜನೋಪದೇಶ ಪರಂಪರಾಯಾತ, ಇದೇನು ಭಾಗವತ ಇದೆ ಇದು ಕೇವಲ ಯಾರೋ ಜನರು ಅದನ್ನು ಉಪದೇಶ ಮಾಡಿದ್ರು ಅಂತ ತಿಳ್ಕೊಳ್ಬೇಡಿ. ಸಾಧಾರಣ ಜನರು ಇದಕ್ಕೆ ಪರಂಪರಾಗತವಾಗಿ ಬಂದಿದ್ದಾರೆ ಅಂತಲ್ಲ, ಕಿಂತು ಸಾಕ್ಷಾತ್ ನಾರಾಯಣೇನ, ಸಾಕ್ಷಾತ್ ನಾರಾಯಣ ಯಾರು? ಬದರಿಕಾಶ್ರಮ ನಿವಾಸಿಯಾದ ಭಗವಂತ. ನಾರಾಯಣ ಯಮದೇವರ ಮಗನಾದ, ಮೂಲ ನಾರಾಯಣ ಅಲ್ಲ, ಯಮದೇವರ ಮಗನಾಗಿರುವಂತಹ ಬದರಿಕಾಶ್ರಮವಾಸಿಯಾದ ನಾರಾಯಣ. ನಾರಾಯಣ ನರಸಕಃ, ಅದಕ್ಕಾಗಿ ನರಸಕಃ ಅಂತ ಶಬ್ದವನ್ನಾಡಿ, ಮೂಲ ನಾರಾಯಣ ಅಲ್ಲ ಅಂತ ತೋರಿಸೋದಕ್ಕಾಗಿ ನರಸಕಃ, ನರನ ಗೆಳೆಯನಾದ ನಾರದರಿಗೆ ಪದೇತದಖಿಲಂ ಜ್ಞಾನಂ ದುರ್ವಾಪಂ ಆಹ, ನಾರದರಿಗೆ ಈ ಸಮಗ್ರವಾದ ಭಾಗವತ ತತ್ವವನ್ನ ಉಪದೇಶ ಮಾಡಿದ್ದಾನೆ. ಇದೆಲ್ಲವೂ ಕೂಡ ಅತ್ಯಂತ ಅವಶ್ಯಕವಾಗಿರತಕ್ಕಂತಹ ಒಂದು ಸಾಧನೆಗೆ, ಪರಮ ಉತ್ತಮವಾಗಿರತಕ್ಕಂತಹ ಸಾಧನೆಗೆ ಇದು ಶ್ರೇಷ್ಠವಾಗಿರತಕ್ಕಂತಹ ಉಪಾಯ. ಭಗವತಃ ಬಿಂಬರೂಪಸ್ಯ ಜ್ಞಾನಂ ಜ್ಞಾನ ಸಾಧನಂ. ನಾನೇನು ಭಗವಂತನ ಬಿಂಬರೂಪಿಯಾದ ಭಗವಂತನ ಜ್ಞಾನವನ್ನ ಪಡೆಯುವುದಕ್ಕೋಸ್ಕರವಾಗಿ ಎಲ್ಲ ಪ್ರಕರಣಗಳಿಂದ ನಾನು ಹೇಳಿದ್ದೇನೆ. ಇಷ್ಟೊತ್ತಿನವರೆಗೆ ಅವರು 1 ತಿಂಗಳಿಂದ ತಾವೇನೆಲ್ಲರೂ ಕೂಡ ಶ್ರವಣವನ್ನ ಮಾಡ್ತಾ ಇದ್ದೀರಿ. ಇದೆಲ್ಲವೂ ಕೂಡ ನಾರಾಯಣ
ನಾರಾಯಣ ರೂಪಿಯಾದ ಪರಮಾತ್ಮ ತಾನು ನಾರದರಿಗೆ ಉಪದೇಶ ಮಾಡಿದ್ದಾನೆ. ಅದು ಪ್ರಸಿದ್ಧವಾಗಿದೆ. ಅಂತಹ ಆ ಭಗವಂತನಿಗೆ ನಾವೇನು ಮಾಡಬೇಕು? ಆ ದೇವರು ಕೊಟ್ಟಿರತಕ್ಕಂತಹ ಈ ಜ್ಞಾನೋಪದೇಶವನ್ನು ಮಾಡಿರ್ತಕ್ಕಂತಹ ಭಗವಂತನಿಗೆ ನಾವೇನು ಅವರಿಗೆ ಗುರುದಕ್ಷಿಣೆಯನ್ನು ಕೊಡಬೇಕು? ಗುರುಗಳು ಮಾಡಿದ ಉಪಕಾರ, ಗುರುಗಳ ಅಂತರ್ಯಾಮಿಯಾಗಿ ಭಗವಂತ ಮಾಡಿದ ಉಪದೇಶ, ಆ ಉಪದೇಶಕ್ಕೆ ನಾವೇನು ಗುರುದಕ್ಷಿಣೆಯನ್ನು ಕೊಡಬೇಕು? ಸಮಗ್ರವಾದ ಇಡೀ ಸಮಗ್ರವಾದ ಭೂಮಿ ಏನಿದೆ ಅದರ ಎಲ್ಲಾ ಕಡೆಗೂ ಮುತ್ತು, ರತ್ನ, ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ ಇದನ್ನೆಲ್ಲ ತುಂಬಿಸಿ ಆ ಸಮಗ್ರವಾದ ಭೂಮಿಯನ್ನ ಗುರುಗಳಿಗೆ ದಕ್ಷಿಣೆಯಾಗಿ ಕೊಟ್ಟರೂ ಕೂಡ ಅವರು ನೀಡಿದ ಜ್ಞಾನೋಪದೇಶಕ್ಕೆ ಸಮಾನ ಆಗುವುದಿಲ್ಲ. ಇಡೀ ಸಮಗ್ರವಾದ ಭೂಮಿಯನ್ನೇ ನಾವು ಬಂಗಾರಮಯವಾಗಿ ಮಾಡಿಕೊಟ್ರೂ ಕೂಡ ಗುರುಗಳು ಮಾಡಿದ ಉಪದೇಶಕ್ಕೆ ಏನು ನಮಗೆ ತಿರುಗಿ ಪ್ರತ್ಯುಪಕಾರವನ್ನು ಮಾಡಲಿಕ್ಕೆ ಬರೋದೇ ಇಲ್ಲ. ನೋಡಿ, ಅದಕ್ಕಾಗಿ ಹೇಳ್ತಾರೆ, ಐದೀದೃಶಿ ಭಗವತೋ ಗತಿರಾತ್ಮವಾದ ಏಕಾಂತತೋ ನಿಗಮಿಭಿಃ ಪ್ರತಿಪಾದಿತಾನಃ ತುಷ್ಯಂತು ಅಭದ್ರ ಕರುಣಾಃ ಸ್ವಕೃತೇನ ನಿತ್ಯಂ ಕೋನಾಮದ ಪ್ರತಿಕರೋತಿ ವಿನೋದ ಪಾತ್ರ. ದೇವರು ತಾನಾಗಿಯೇ ಉಪದೇಶ ಮಾಡಿ, ತಾನಾಗಿಯೇ ಶ್ರೋತ್ರಿಯರಲ್ಲಿ ನಿಂತು, ಕೇಳುವವರಲ್ಲಿ ಶಿಷ್ಯರಲ್ಲಿ ಪರಮಾತ್ಮ ತಾನಾಗಿಯೇ ನಿಂತು ಕೇಳಿ ತಾನೇ ಸಂತೋಷ ಪಡಬೇಕೆ ಹೊರತು ಅವನಿಗೆ ನಮ್ಮ ಇಡೀ ಆತ್ಮವನ್ನ ಭಗವಂತನಿಗೆ ಸಮರ್ಪಣೆ ಮಾಡುವುದೇನೆ ಗುರುದಕ್ಷಿಣೆಯ ಹೊರತು, ಅದು ಬಿಟ್ರೆ ನಾನು ಆ ಗುರುಗಳಿಗೆ ಪರಮಾತ್ಮನಿಗೆ ಇದನ್ನು ಮಾಡಿದೆ, ಅದನ್ನು ಕೊಟ್ಟೆ ಅಂತ ಹೇಳೋದು ವಿನೋದ ಪಾತ್ರ. ಅದು ಕೇವಲ ಅಪಹಾಸ್ಯದ ಮಾತು. ಗುರುಗಳಿಗೆ ನಾನು ಅದನ್ನು ಕೊಟ್ಟೆ, ಗುರುಗಳಿಗೆ ಇದನ್ನು ಮಾಡಿದೆ ಅಂತ ಹೇಳಿದ್ರೆ ಏನು ಅದಕ್ಕೆ ಆಗೋದಿಲ್ಲ. ಇಷ್ಟು ಮಾತ್ರ ತಿಳಿಯಬಹುದು. ಪರಮಾತ್ಮ ಭಗವಂತ ಉದ್ಧವನಿಗೆ ಹೇಳುವಾಗ ಏಕಾದಶ ಸ್ಕಂದದಲ್ಲಿ ಹೇಳ್ತಾರೆ, ದಕ್ಷಿಣ ಜ್ಞಾನ ಸಂದೇಶ. ಗುರುಗಳಿಗೆ ನಾವು ಕೊಡಬೇಕಾದ ಒಂದೇ ಒಂದು ಗುರುದಕ್ಷಿಣೆ ಏನು ಅಂದ್ರೆ, ಅವರು ಕೊಟ್ಟ ಜ್ಞಾನವನ್ನ ಇನ್ನೊಬ್ಬರಿಗೆ ಉಪದೇಶ ಮಾಡುವುದೇ. ಇನ್ನೊಬ್ಬರಿಗೆ ಉಪದೇಶ ಮಾಡಿ ಅದನ್ನ ಆ ಜ್ಞಾನ ಸಂತತಿಯನ್ನು ಬೆಳೆಸೋದು. ಇನ್ನೊಬ್ಬರಿಗೆ ಉಪದೇಶವನ್ನು ಮಾಡೋದೇನೆ ಗುರುಗಳಿಗೆ ಕೊಡತಕ್ಕಂತಹ ಗುರುದಕ್ಷಿಣೆ. ಅದು ಬಿಟ್ರೆ ಬೇರೆ ಇನ್ನೇನಿಲ್ಲ. ಯದೇವ ಹಿ ಸಚ್ಚಿಶ್ಚೈಃ ಕರ್ತವ್ಯಂ ಗುರುನಿಷ್ಕೃತಂ ಯದ್ವೈ ವಿಶುದ್ಧ ಭಾವೇನ ಸರ್ವಥಾ ಆತ್ಮಾರ್ಪಣಂ ಗುರು. ಸರ್ವಥಾ ನನಗಿರುವ ವಿದ್ಯೆ, ನನಗಿರುವ ವಸ್ತು, ನನಗಿರುವ ವಸ್ತ್ರ, ನನಗಿರುವಂತ ನಾನು ತಿನ್ನುವ ಅನ್ನ, ನಾನು ನೋಡುವಂತಹ ನನ್ನ ಮನೆಯಲ್ಲಿರುವ ಎಲ್ಲ ಪದಾರ್ಥಗಳು ಅದು ಗುರುಗಳ ಅಧೀನ ಅಂತ ತಿಳಿದುಕೊಳ್ಳೋದೇನೆ ಶಿಷ್ಯರಿಂದ ಮಾಡಬೇಕಾದ ಗುರುದಕ್ಷಿಣೆ. ಅದು ಬಿಟ್ಟರೆ ಬೇರೆ ಇನ್ನೇನು ಮಾಡ್ಲಿಕ್ಕೆ ಬರೋದಿಲ್ಲ. ನೋಡಿ, ಆ ದೃಷ್ಟಿಯಿಂದ ಮತ್ತೆ ಹೇಳ್ತಾ ಇದ್ದಾರೆ, ಮತ್ತೋಪ್ಯನಂತಾತ್ ಪರತಃ ಪರಾತ್ಮಾತ್ ಸ್ವರ್ಗಾಪವರ್ಗಾಧಿಪತೇರ್ನ ಕಿಂಚಿತ್ ಯೇಷಾಂ ಕಿಮುಸ್ಯಾದಿತರೇಣ ತೇಷಾಂ ಅಕಿಂಚನಾನಾ ವಿಭಕ್ತಿ ಭಾಜಾಂ. ಅಂತಹ ಪರಮಾತ್ಮನಿಗೆ ನಾವು ವಿಶುದ್ಧವಾದ ಮನಸ್ಸಿನಿಂದ 3 ಕಾಲತ್ರಯಗಳಲ್ಲೂ ಕೂಡ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ, ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲದಲ್ಲಿ ದೇವರಿಗೆ ನಮ್ಮ ಎಲ್ಲ ಆತ್ಮವನ್ನ ಸಮರ್ಪಣೆ ಮಾಡುವುದೇನೇ ಗುರುದಕ್ಷಿಣ. ಅದು ಬಿಟ್ಟರೆ ಬೇರೆ ಇನ್ಯಾವ ಗುರುದಕ್ಷಿಣೆ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ನೈತದ್ ಗುರುಣಾಂ ಪ್ರಶಂಸಾರ್ಥ ಮುಕ್ತಂ. ನೋಡಿ, ಇದು ಕೇವಲ ಗುರುಗಳಿಗೆ ಪ್ರಶಂಸೆಗೋಸ್ಕರ ಹೇಳ್ತಾ ಇಲ್ಲ. ಕಿಂ ನಾಮ ತೇಷಾಂ ಭಗವದ್ಭಕ್ತಿ ಮಾತ್ರ ಇಚ್ಛತಾಂ. ಗುರುಗಳು ಅಪೇಕ್ಷೆ ಏನ್ ಪಡ್ತಾರೆ ಅಂದ್ರೆ ಭಗವಂತನ ಭಕ್ತಿ ಮಾತ್ರ ಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಭಗವತೋಪಿ ಕಿಮಪಿ ಅನಿಚ್ಛತಾಂ. ದೇವರಿಂದಲೂ ಅವರೇನು ಅಪೇಕ್ಷೆ ಪಡೋದಿಲ್ಲ. ದೇವರಿಂದಲೂ ಕೂಡ, ಶಿಷ್ಯರಿಂದಲೂ ಏನು ಅಪೇಕ್ಷೆ ಪಡೋದಿಲ್ಲ ಗುರುಗಳು, ದೇವರಿಂದಲೂ ಏನು ಅಪೇಕ್ಷೆ ಪಡೋದಿಲ್ಲ. ಅಂತಹ ಗುರುಗಳಿಗೆ ಅನ್ಯೇನ ಪುರುಷೇಣ ಕಿಂ ಪ್ರಾರ್ಥನೀಯಮಸ್ತಿ. ಅಂತಹ ಗುರುಗಳಿಗೆ
ನಾವು ಸಮರ್ಪಣೆಯನ್ನ ಮಾಡಬೇಕು ಅನ್ನೋದು ಇದು ಭಗವಂತನ ಮಾತಿದು. ಅನಂತ ಗುಣತಾತ್ ಪರತಃ ಪರಮಾತ್ ಪರಸ್ಮಾತ್ ಸ್ವರ್ಗಾಪವರ್ಗಾಧಿಪತೆ ನ ಕಿಂಚಿತ್ ಯೇಷಾಂ ಕಿಮು ಸ್ಯಾದಿತರೇಣ ತೇಷಾಂ ಅಕಿಂಚನ ಭಕ್ತಿಭಾಜಾಂ ಎಂಬುದಾಗಿ ಹೇಳ್ತಾ ಗುರುದಕ್ಷಿಣೆಯನ್ನ ಏನ್ ಕೊಡಬೇಕು ಅನ್ನೋದನ್ನು ಕೂಡ ನಮಗೆ ವಿಷ್ಣು ತೀರ್ಥರು ತಿಳಿಸಿ ಈ ಪ್ರಕರಣವನ್ನ ಮುಕ್ತಾಯ ಮಾಡ್ತಾ ಇದ್ದಾರೆ. ಯೈದ ಮನುಶೃಣೋತಿ ಶ್ರಾವಯಿದ್ವಾ ಮುರಾರೇಹೇ ಚರಿತಂ ಅಮೃತ ಕೀರ್ತೇಹೇ ವರ್ಣಿತಂ ವ್ಯಾಸಪುತ್ರೈಃ ಜಗದಘ ಅಭಿದಲಂ ತದ್ಭಕ್ತ ಕರ್ಣಾವತಂಸಂ ಭಗವತಿ ಕೃತಚಿತ್ತಃ ಯಾಚತ ಕ್ಷೇಮಧಾಮ. ಈ ರೀತಿಯಾಗಿ ಯೈದ ಮನುಶೃಣೋತಿ, ಯಾರು ಈ ಭಾಗವತ ಸಾರೋದ್ಧಾರವೆನ್ನುವಂತಹ ಗ್ರಂಥವನ್ನ ಶ್ರವಣ ಮಾಡ್ತಾರೋ, ಎಲ್ಲಿಂದ ಭಾಗವತಾತಿ ಪ್ರಕರಣ, ಆಗತಿ ಪ್ರಕರಣ, ಭಾಗವತ ಹೇಗೆ ಬಂತು ಅನ್ನೋದನ್ನ ಪ್ರಾರಂಭ ಮಾಡಿಕೊಂಡು ಭಾಗವತ ಆಗತಿ ಪ್ರಕರಣ ಕಥನ ಪ್ರಕರಣಂ ಆರಭ್ಯ ಗುರುದಕ್ಷಿಣಾ ಪ್ರಕರಣ ಪರ್ಯಂತಂ 30 ಪ್ರಕರಣಾತ್ಮಕವಾದ ಈ ಭಾಗವತ ಸಾರೋದ್ಧಾರ ಎಂಬತಕ್ಕಂತಹ ಒಂದು ಗ್ರಂಥವನ್ನ ನಿರ್ಮಾಣ ಮಾಡಿದ್ದೇನೆ. ಆ ನಿರ್ಮಾಣ ಮಾಡಿ ಮತ್ತೆ ಅದನ್ನ ಯಾರು ಇದನ್ನು ಶ್ರವಣ ಮಾಡ್ತಾರೋ, ಚರಿತ ಅಂಬಲಕೀರ್ತೆ ವ್ಯಾಸಪುತ್ರೈ, ವೇದವ್ಯಾಸ ದೇವರ ಮಕ್ಕಳಾದ ಶುಕಾಚಾರ್ಯರು ಇದನ್ನ ವರ್ಣನೆ ಮಾಡಿ ಹೇಳಿದ್ದಾರೆ. ಅವರು ಹೇಳಿದ್ದನ್ನ ಅವರಂತಾರೆ ವಿಷ್ಣು ತೀರ್ಥರು, ನ ಅತ್ರ ಅಸ್ಮದೀಯ ಕೃತಿ ಕ್ವಾಪಿ ಅಸ್ತಿ, ನಾವೇನು ಇಲ್ಲಿ ನನ್ನದಾದ ಕೃತಿಯನ್ನ ಶ್ಲೋಕವನ್ನು ಬರದೇ ಇಲ್ಲ. ನಾನೇನ್ ಮಾಡಿದ್ದೀನಿ, ಭಾಗವತಸ್ಥ ಪದ್ಯಾನಾಮೇವ ಆನುಪೂರ್ವಿ ವಿಶೇಷ ವಿಶಿಷ್ಟತೆಯ ಕೇವಲಂ ಸಂಗ್ರಹ ಏವ ತತೋ ನ ಅತ್ರ ಅನಾದರ ಕಾರ್ಯ. ನೀವು ಬರ್ದಿದ್ದನ್ನ ಯಾಕೆ ಓದ್ಬೇಕ್ರಿ, ನೀವು ಬರ್ದಿದ್ದನ್ನ ಯಾಕೆ ಓದ್ಬೇಕ್ರಿ ಅಂತ ಈ ಗ್ರಂಥವನ್ನ ಅನಾಧಾರ ಮಾಡ್ಬಿಡ್ರಿ. ನಾ ಬರದೇ ಇಲ್ಲ, ಇದು ನೀವು ಬರ್ದಿದ್ದನ್ನ ಯಾಕೆ ಓದ್ಬೇಕು, ನೀವು ಬರ್ದಿದ್ದನ್ನ ಯಾಕೆ ಓದ್ಬೇಕು ಅನ್ಬೇಡ್ರಿ. ವೇದವ್ಯಾಸ ದೇವರು ಬರೆದ ಆ 18,000 ಶ್ಲೋಕಗಳಲ್ಲಿ ನಾನು ಪುಟ್ಟದಾಗಿ, ಅತ್ಯಂತ ಚಿಕ್ಕದಾಗಿ 30 ಪ್ರಕರಣದಲ್ಲಿ ಅದನ್ನೆಲ್ಲ ಸಂಗ್ರಹ ಮಾಡಿದ್ದೇನೆ. ಆನುಪೂರ್ವಿ ವಿಶೇಷ ವಿಶಿಷ್ಟತೆಯ, ಅದು ಬಹಳ ದೊಡ್ಡದು. ಅವರು ಮಹಾತ್ಮರು, ಮಹಾಜ್ಞಾನಿಗಳು, ನಾನೇನ್ ಮಾಡಿಲ್ಲ ಅಂತ ಹೇಳ್ಕೊತಾ ಇದ್ದಾರೆ. ಆದರೆ 18,000 ಶ್ಲೋಕದಲ್ಲಿ ಇರುವ ಸಾರಭೂತವಾದ ಶ್ಲೋಕಗಳನ್ನ ತೆಗೆದು ಒಂದಕ್ಕೊಂದು ಆ ಸಂಗತಿಯನ್ನ ಹೇಳಬೇಕು. ಅದು ಬಹಳ ದೊಡ್ಡದು. ಈ ಶ್ಲೋಕ ಆದ್ಮೇಲೆ ಈ ಶ್ಲೋಕ ಯಾಕೆ ಬರಬೇಕು, ಈ ಪ್ರಕರಣ ಆದ್ಮೇಲೆ ಈ ಪ್ರಕರಣ ಯಾಕೆ ಬರಬೇಕು. ಒಂದು 10ನೇ ಸ್ಕಂದದಲ್ಲಿರುತ್ತೆ ಶ್ಲೋಕ, ಒಂದು 6ನೇ ಸ್ಕಂದದಲ್ಲಿರುತ್ತೆ, ಒಂದು 8ನೇ ಸ್ಕಂದದಲ್ಲಿರುತ್ತೆ. ಆಯಾ ಸ್ಕಂದಗಳಲ್ಲಿ ಬಂದ ಆ ಶ್ಲೋಕಗಳನ್ನ ಆನುಪೂರ್ವಿ ಸಹಿತವಾಗಿ ಅದನ್ನ ಕರೆಕ್ಟ್ ಆಗಿ ಹೊಂದಿಸ್ಬೇಕಲ್ಲ. ಅದು ಹೊಂದಿಸ್ಬೇಕು ಅಂದ್ರೆ ಇಡೀ ಸಮಗ್ರವಾದ ಭಾಗವತ ಅವರ ತಲೆಯಲ್ಲಿದ್ರೆ ಮಾತ್ರ ಬರುತ್ತೆ. ಸಮಗ್ರವಾದ ಭಾಗವತ ಅವರ ಹೃದಯಸ್ಥವಾಗಿದ್ದರೆ, ಅವರ ಬುದ್ಧಿಸ್ಥವಾಗಿದ್ದರೆ ಮಾತ್ರ ಅದು ಬರ್ತದೆ. ಇಲ್ಲ ಆದ್ರೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಇಡೀ ಭಾಗವತವನ್ನ ತಮ್ಮ ಹೃದಯದಲ್ಲಿ ಇಟ್ಟುಕೊಂಡಿರತಕ್ಕಂತಹ ಮಹಾನುಭಾವರು ಅದನ್ನು ಮಾಡಿ ತೋರಿಸಿದ್ದಾರೆ. ಅಂತಹ ಭಗವಂತ ಅವರು ಕೊನೆಗೆ ವೇದವ್ಯಾಸ ದೇವರು ಬರೆದ ಒಂದೇನು ಮಂಗಲ ಪದ್ಯವಿದೆಯೋ ಆ ಮಂಗಲ ಪದ್ಯವನ್ನೇ ತಮ್ಮ ಅಂತಿಮ ಮಂಗಲ ಪದ್ಯವಾಗಿ ಮಾಡಿ ಮುಕ್ತಾಯ ಮಾಡ್ತಾರೆ. ಹಾಗಾಗಿ ಜಗತ್ತಿನ ಎಲ್ಲ ಪಾಪವನ್ನ ಕಳೆಯುವಂತಹ ತತ್ಕರ್ಣಾವತಂಸಂ, ಆ ಭಗವಂತನ ವಿಶೇಷವಾದ ಶ್ರವಣವನ್ನ ಮಾಡಿದರೆ ದೇವರಲ್ಲಿ ಮನಸ್ಸುಳ್ಳವನಾಗಿ ಭಗವಂತನ ಮನೆಗೆ ಹೋಗ್ತಾನೆ. ದೇವರ ಮಹಿಮೆಯನ್ನ ಹೊಂದಿ ಭಗವಂತನ ಮಹಿಮಾ ಜ್ಞಾನವನ್ನು ಮಾಡಿಕೊಂಡು ಭಗವಂತನ ಉತ್ತಮವಾದ ಕ್ಷೇಮಧಾಮ, ಮೋಕ್ಷ, ವೈಕುಂಠ ಅದಕ್ಕೆ ಹೋಗ್ತಾನೆ ಎಂಬುದಾಗಿ ತಿಳಿಸ್ತಾರೆ. ತಂ ಅಹಂ ಅಜಂ ಅನಂತಂ ಆತ್ಮತಂತ್ರಂ ಜಗತ ಉದಯ ಸ್ಥಿತಿ ಸಂಯಮಾತ್ಮಶಕ್ತಿಂ ದ್ವಿಪತಿಭಿಃ ಶಂಕರಾದ್ಯೈಃ ದುರವಸಿತಃ ತವಮಚ್ಯುತಂ ನತೋಸ್ಮಿ. ಅಂತಹ ಭಗವಂತ ಅಜಂ ಜನ್ಮರಹಿತನಾದ, ಆತ್ಮತಂತ್ರಂ ಸ್ವತಂತ್ರನಾದ,
ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಪ್ರಧಾನಾದ ಆತ್ಮಶಕ್ತಿ ಪರಮಾತ್ಮ ಅಂತಹ ಭಗವಂತನು ಬ್ರಹ್ಮದೇವರು ವಾಯುದೇವರು ರುದ್ರದೇವರು ಇಂದ್ರದೇವರು ಮೊದಲಾದ ಎಲ್ಲ ದೇವತೆಗಳಿಂದಲೂ ಕೂಡ ತಿಳಿಯಲು ಅಸಾಧ್ಯನಾದ ಆ ಭಗವಂತನನ್ನ ಅಚ್ಯುತನನ್ನ ನಮಸ್ಕಾರ ಮಾಡ್ತೇನೆ ಎಂಬುದಾಗಿ ನಮಸ್ಕಾರ ಮಾಡಿ ಸರ್ವಾಭಿಷ್ಟಪ್ರದನಾದ ಭಗವಂತನನ್ನ ಅತಿ ಭಕ್ತ್ಯುದ್ರೇಕೇಣ ವಿಶೇಷವಾಗಿ ಭಕ್ತಿಯನ್ನ ಮಾಡ್ತಾ ಮತ್ತೊಮ್ಮೆ ಭಗವಂತನಿಗೆ ನಮಸ್ಕಾರ ಮಾಡ್ತಾರೆ. ಉಪಚಿತ ನವಶಕ್ತಿಭಿ ಸ್ವಾತ್ಮನ್ ಉಪಚರಿತ ಚರಜಂಗಮ ಪಾಲನಾಯ ಭಗವತ ಉಪಲಬ್ಧಿ ಮಾತ್ರ ಧಾಮ್ನೆ ಸ್ವರ್ಷಭಾಯ ನಮಃ ಸನಾತನಾಯ ಎಂಬುದಾಗಿ ತನ್ನ ಆ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನಾಜ್ಞಾನ ಬಂದ ಮೋಕ್ಷಪ್ರದನಾದ ಮತ್ತು ಅದೇ ರೀತಿಯಾಗಿ ಪೂರ್ಣ ಜ್ಞಾನಾದಿಗಳಿಂದ ಅಶೇಷ ಗುಣಗಳಿಂದ ಕೂಡಿರತಕ್ಕಂತಹ ದೇವತೆಗಳಿಗೆ ಸರ್ವೋತ್ತಮನಾದ ಸನಾತನನಾದ ಅನಾದಿ ಕಾಲದಿಂದಲೂ ಇರತಕ್ಕಂತಹ ವೇದಗಳಿಂದ ಪ್ರತಿಪಾದ್ಯನಾದ ಅಂತಹ ಭಗವಂತನಿಗೆ ನಾನು ನಮಸ್ಕಾರ ಮಾಡುತ್ತೇನೆ ಎಂಬುದಾಗಿ ಭವೇ ಭವೇ ಯಥಾಭಕ್ತಿ ಪಾದಯೋಸ್ತವ ಜಾಯತೆ ತಥಾ ಕುರುಷ್ವ ದೇವೇಶ ನಾತಸ್ತಂ ನೋ ಯತಃ ಪ್ರಭೋ. ಭಗವಂತ ಮೇಲಿಂದ ಮೇಲೆ ನಿನ್ನಲ್ಲಿ ಭಕ್ತಿ ಹುಟ್ಟುವ ಹಾಗೆ ಮಾಡಪ್ಪ, ನಿನ್ನಲ್ಲಿ ಭಕ್ತಿ ಹುಟ್ಟುವ ಹಾಗೆ ಮಾಡು, ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಅನ್ನೋದನ್ನು ತೋರಿಸ್ತಾ ಅವರು ಬರೆದ ಈ ಭಾಗವತ ಸಾರೋತ್ತಾರವೆಂಬ ಗ್ರಂಥಕ್ಕೆ ಕೊನೆಯದಾಗಿ ಮಂಗಲಾಚರಣವನ್ನ ಭಾಗವತದಲ್ಲಿ ಹೇಳಿದ ಮಂಗಲಾಚರಣವನ್ನೇ ಅವರು ತೋರಿಸಿದ್ದಾರೆ. ಹಾಗಾಗಿ ಭಾಗವತವನ್ನು ಯಾರು ಶ್ರವಣ ಮಾಡ್ತಾರೋ ಅವರಿಗೆ ನಿಶ್ಚಿತವಾಗಿ ಜಯ ಆಗ್ತದೆ ಅನ್ನೋ ವಿಷಯದಲ್ಲಿ ಸಂದೇಹವಿಲ್ಲ. ಯಾಕೆಂದ್ರೆ ಮೊದಲನೇದಾಗಿ ಪ್ರಾರಂಭವಾಗುವ ಶಬ್ದ ಜನ್ಮಾದ್ಯಸ್ಯತೋನ್ವಯಾತ್ ಅನ್ನೋ ಕಡೆಗೆ ಜ, ಕೊನೆಗೆ ಮುಗಿಯುವಾಗ ನಮಃ ಸನಾತನಾಯ ಸುರಷಭಾಯ ಎಂಬುದಾಗಿ ಯ ಎಂಬುದಾಗಿ ಸನಾತನಾಯ ಎಂಬುದಾಗಿ ಮುಗಿಯುತ್ತದೆ. ಹಾಗಾಗಿ ಮೊದಲನೇದು ಜ, ಕೊನೆಯದಾಗಿ ಯ. ಆದ್ದರಿಂದ ಯಾರು ಭಾಗವತವನ್ನ ಶ್ರವಣ ಮಾಡುತ್ತಾರೋ ಅವರಿಗೆ ಜಯವಾಗುತ್ತದೆ ಅನ್ನೋ ವಿಷಯದಲ್ಲಿ ಯಾವ ಸಂದೇಹವಿಲ್ಲ. ಅಂತಹ ಮಹಾನುಭಾವರಾದ ವಿಶ್ವತೀರ್ಥರು ನಮಗೆ ಸಮಗ್ರವಾದ ಇಡೀ ಭಾಗವತವನ್ನ ಒಂದೊಂದು ಶ್ಲೋಕವೂ ಶ್ರವಣ ಮಾಡ್ಲಿಕ್ಕೆ ಆಗದೇ ಇರುವಾಗ ಶ್ಲೋಕಾರ್ಧಂ ಶ್ಲೋಕಪಾದಂಬ ನಿತ್ಯಂ ಭಾಗವತೋದ್ಭವಂ ಎಂದು ತಿಳಿಸಿದ ಹಾಗೆ ಒಂದು ಶ್ಲೋಕವಾದ್ರೂ ಭಾಗವತವನ್ನು ಕೇಳಬೇಕು ಅನ್ನೋ ದೃಷ್ಟಿಯಿಂದ ಈ ಅಧಿಕ ಮಾಸದಲ್ಲಿ ಸಮಗ್ರವಾದ ಭಾಗವತ ಸಾರೋದ್ಧಾರವನ್ನ ಕೇಳಿರುತ್ತೆ. ಇಡೀ ಭಾಗವತವನ್ನ ಶ್ರವಣ ಮಾಡಿದ ಪುಣ್ಯ. ಅದಕ್ಕಾಗಿ ಅವರು ಕೊನೆಯದಾಗಿ ಬರೀತಾರೆ, ವಿದ್ಯಾ ಮದತೋ ನಾಪಿ ಪ್ರತಿಷ್ಠಾ ಕಾಮತಃ ಕ್ವಚಿತ ಕಿಂತು ಶ್ರೀ ಹರಿಪಾದಾಬ್ಜ ಇತ್ಯಯಂ ಶ್ರಮಃ ಹೇಳ್ತಾರೆ. ನನಗೆ ವಿದ್ಯಾ ಬಹಳ ಇದೆ ಅನ್ನೋದಕ್ಕಾಗಿ ವಿದ್ಯಾ ಮದದಿಂದ ನಾನು ಈ ಗ್ರಂಥವನ್ನು ಬರೆದಿಲ್ಲ. ನನಗೆ ಪ್ರತಿಷ್ಠೆ ಬರಬೇಕು, ನನ್ನನ್ನೆಲ್ಲರೂ ಹೊಗಳಬೇಕು ಅನ್ನೋದಕ್ಕಾಗಿ ಬರೆದಿಲ್ಲ. ಕಿಂತು ಶ್ರೀ ಹರಿಪಾದಾಬ್ಜ ರತಿಸ್ಯ, ಇದರಿಂದ ಭಗವಂತನ ಪಾದಾರವಿಂದಗಳಲ್ಲಿ ಪಾದ ಕಮಲಗಳಲ್ಲಿ ನನಗೆ ಭಕ್ತಿ ರತಿ ಬರಬೇಕು ಆಗತ್ತೆ ಅನ್ನೋದಕ್ಕಾಗಿ ಈ ಶ್ರಮವನ್ನು ತಗೊಂಡಿದ್ದೀನಿ. ಇಷ್ಟು ಶ್ಲೋಕಗಳನ್ನ ಸಂಗ್ರಹ ಮಾಡಿ ಆ ಸಂಗ್ರಹ ಮಾಡಿರ್ತಕ್ಕಂತಹ ಶ್ಲೋಕಗಳನ್ನ ಒಂದು ಕಡೆ ಕೂಡಿಸಿ ಮಾಡುವಂತಹ ಕೆಲಸ, ಇದು ಶ್ರಮ, ದೊಡ್ಡ ಶ್ರಮದ ಕೆಲಸ. ಈ ಶ್ರಮದ ಕೆಲಸ ಯಾಕೆ ಮಾಡಿದೆ ನಾನು ಅಂದ್ರೆ ಕೇವಲ ಭಗವಂತನ ಪ್ರೀತಿಗಾಗಿ, ಭಗವಂತನ ಮೇಲೆ ಭಕ್ತಿ ಬರಬೇಕು ಅನ್ನೋದಕ್ಕೋಸ್ಕರವಾಗಿಯೇ ನಾನು ಮಾಡಿದ್ದೇನೆ ಹೊರತು ಬೇರೆ ಇನ್ಯಾವ ಕಾರಣದಿಂದಲೂ ಮಾಡಿಲ್ಲ ಎಂಬುದಾಗಿ ಆ ವಿಷ್ಣುತೀರ್ಥರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅಂತಹ ಈ ಭಾಗವತ ಸಾರೋದ್ಧಾರದ ಒಂದು ಮಂಗಲ ಮಹೋತ್ಸವವನ್ನ ನಾವು ಇವತ್ತು ವಿಶೇಷವಾಗಿ ಮಾಡ್ತಾ ಇದ್ದೇವೆ. ನಾಳೆ ಬೆಳಿಗ್ಗೆ ಮತ್ತೆ ವ್ಯಾಸರಾಜ ಮುನೀಶ್ವರರ ಮಠದಲ್ಲಿ ಪ್ರಾಣದೇವರ ಸನ್ನಿಧಾನದಲ್ಲಿ, ಗೋಪಾಲಕೃಷ್ಣ ದೇವರ ಸನ್ನಿಧಾನದಲ್ಲಿಯೂ ಕೂಡ ಇದರ ಮಂಗಲ ಮಹೋತ್ಸವ ಆಗ್ತದೆ. ಆದರೆ ಯಾರಿಗೆ ನಾಳೆಗೆ ಅಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ ಅವರಿಗೆ ಈಗ ಮಂಗಲ ಮಹೋತ್ಸವವನ್ನ ಮಾಡ್ತಾ ಇದ್ದೇವೆ. ಈ ನಮ್ಮ ಮುನಿತ್ರಯ ಸೇವಾ ಸಮಿತಿಯವರು, ಮುನಿತ್ರಯ ಸೇವಾ ಸಮಿತಿಯವರು ತುಂಬಾ ವಿಶೇಷವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ, ಅವರಿಗೆ ಜ್ಞಾನದ ಲೋಭ ತುಂಬಾ ಜಾಸ್ತಿ ಇದೆ. ಬೇರೆ ಯಾವ ವಿಷ್ಣುತೀರ್ಥರು ಹೇಳಿದ ಹಾಗೆ ಪ್ರತಿಷ್ಠಾದ ಅಪೇಕ್ಷೆ ಇಲ್ಲ ಅವರಿಗೆ.
ಜ್ಞಾನದ ಲೋಭ ಇದೆ, ಎಲ್ಲ ಕಡೆಗೂ ಜ್ಞಾನ ಪ್ರಚಾರ ಮಾಡಬೇಕು, ಜ್ಞಾನವನ್ನ ಎಲ್ಲರಿಗೂ ಮುಟ್ಟಿಸಬೇಕು ಅನ್ನುವಂತಹ ದೊಡ್ಡ ಉತ್ತಮವಾದ ಒಂದು ಉದ್ದೇಶದಿಂದ ಅವರು ಈ ಒಂದು ಸೇವೆಯನ್ನ ಮಾಡಿದ್ದಾರೆ. ನನ್ನ ಒಂದು ಭಾಗ್ಯ ಅಂದ್ರೆ ಕೊನೆಯ 10 ಪ್ರಕರಣಗಳನ್ನ ನನಗೆ ಕೊಟ್ಟಿದ್ದರಿಂದ ಅದನ್ನೆಲ್ಲ ಸಮರ್ಪಣೆ ಮಾಡುವ ಭಾಗ್ಯ ನನಗೆ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ತುಂಬಾ ವಿಶೇಷವಾಗಿ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೇನೆ. ಅದರಲ್ಲಿ ವಿಶೇಷವಾಗಿ ನಮ್ಮ ರಂಗನಾಥ್ ಅವರು ಮತ್ತೆ ಶ್ರೀಧರ್ ಅವರು ಬೆಂಗಳೂರಲ್ಲಿದ್ದಾರೆ. ಈಗ ಕೊಯಮತ್ತೂರವರೇ, ಸಿಂಗಾನಲ್ಲೂರ್ ಅವರು, ಶ್ರೀಧರ್ ಅವರಾಗ್ಲಿ, ಶ್ರೀನಿವಾಸನ್ ಅವರಾಗ್ಲಿ, ಮಧುಕರ್ ಶ್ರೀನಿವಾಸನ್ ಅವರಾಗ್ಲಿ, ಇನ್ನುಳಿದ ಎಲ್ಲ ಭಕ್ತರು ಅದರಲ್ಲಿ ಬಹಳ ಪರಿಶ್ರಮ ಪಟ್ಟು ನಾವೆಲ್ಲ ಈ ಕಾರ್ಯಕ್ರಮವನ್ನ ನಡೆಸಿದ್ದೀರಿ. ದೇವರು ನಿಮಗೆ ದೀರ್ಘವಾದ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ನಿರಂತರವಾಗಿ ಆ ವಿಷ್ಣುತೀರ್ಥರು ತಿಳಿಸುವ ಹಾಗೆ ಬಿಂಬನ ಪೂಜೆ ಆಗುವಂತೆ ದೇವರು ನಿಮಗೆ ಅನುಗ್ರಹ ಮಾಡಲಿ ಹಾಗೆ ತಿಳಿಸ್ತಾ ಎರಡು ಮಾತನ್ನ ಭಗವಂತನ ಪಾದಾರವಿಂದಗಳಲ್ಲಿ, ಗುರುಗಳ ಅಂತರ್ಯಾಮಿಯಾದ ಭಗವಂತನ ಪಾದಾರವಿಂದಗಳಲ್ಲಿ ಮಾಡ್ತಾ ಇದ್ದೇನೆ. ಅಹಂಕರ್ತ ಹರಿಕರ್ತ ಸತ್ಪೂಜಾ ಕರ್ಮಚಾರ್ಯ ತಥಾಪಿ ಸತ್ಕೃತಾ ಪೂಜಾ ತತ್ಪ್ರಸಾದೇನ ನಾಮಕಥಾ ತದ್ಭಕ್ತಫಲಂ ಮಹ್ಯಂ ತತ್ಪ್ರಸಾದಃ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರಃ ಸದಾ ಕಾಯೇನ ವಾಚಾ ಮನಸಾ ಇಂದ್ರಿಯವಾ ಬುದ್ಧ್ಯಾತ್ಮನಾ ವಾ ಅನುಸೃತಭಾವಂ ಕರೋಮಿ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಇದಂ ಜ್ಞಾನಂ ಹರೇಃ ಪೂಜಾ ಹರೇರೇವ ಉದಿತಂ ಸದಾ ಹರ್ಯಧೀನಂಚ ಸರ್ವತ್ರ ಇತ್ಯೇವಂ ನ್ಯಾಸೋ ಹರೋ ಸ್ಥಿತಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಆಚಾರ್ಯ ಒಂದು ನಿಮಿಷ ಆಚಾರ್ಯ. ಹಲೋ 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 ಹರೇ ನಮಃ. ಹರೇ ಶ್ರೀನಿವಾಸಾಚಾರ್ಯ, ಸಾಷ್ಟಾಂಗ ನಮಸ್ಕಾರ. ನಮಸ್ಕಾರ. ಹೇಳ್ರಿ. ನಮಸ್ಕಾರ. ನಮಸ್ಕಾರ. ಹಲೋ. ಹೇಳ್ರಿ. ನಮಸ್ಕಾರ ಆಚಾರ್ಯ. ನಾವು ನಿಮಗೆ ತುಂಬಾ ಸಾಷ್ಟಾಂಗ ಎಷ್ಟು ನಮಸ್ಕಾರ ಹೇಳಿದ್ರು ಅದು ನಮಗೆ ಸಾಕಾಗೋದಿಲ್ಲ. ನೀವು ಒಂದು ಅಷ್ಟು ನಮಗೆ ಈ ಮೌನಿತ್ರ ಪ್ರತಿಷ್ಠಾನಕ್ಕೆ ದೀಪ ಹಚ್ಚಿದ್ದೆ ನೀವು ಮತ್ತು ಮರುತಾಚಾರ್ಯ ಇಬ್ಬರುತ. ಸೊ ಅದು ಮೆನ್ಮೇಲೆ ಕಾರ್ಯಕ್ರಮಗಳು ಆಗಬೇಕು ಹಾಗೆ ಅಂತೇಳಿ ನಿಮ್ಮ ಆಶೀರ್ವಾದನ ನಮಗೆ ಹೇಳಿ ನೀವು ಇಷ್ಟು ದೂರ ನಮಗೋಸ್ಕರ ಟೈಮ್ ಇದು ಮಾಡಿ ನಮಗೆ ಭಾಳ ಸಾರೋದ್ಧಾರ ಪ್ರವಚನ ಹೇಳಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಹೇಳಿ ಮೌನಿತ್ರ ಪ್ರತಿಷ್ಠಾನ ಮೂಲಕ ಸಾಷ್ಟಾಂಗ ನಮಸ್ಕಾರನ ಹೇಳ್ತೀನಿ ಅಂತ ಆಚಾರ್ಯ. ನಾಳೆ ಹಟಲ್ಲಿ ಬಂದು ನಿಮ್ಮ ಸಮರ್ಪಣೆ ಮಾಡಬೇಕು ಅಂತ ಕೇಳಿಗಿಂತಾನೆ. ಆಯ್ತು. ಧನ್ಯವಾದಗಳು. ನಮಸ್ಕಾರ.